ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನೂತನವಾಗಿ ಪ್ರಾರಂಭವಾಗ್ತಿರುವಂತಹ ಧಾರ್ಮಿಕ ಕಾರ್ಯಕ್ರಮ ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೋರ್. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಇನ್ನು ಮುಂದೆ ನಮ್ಮೆಲ್ಲರನ್ನ ಸೆಳೆದೊಯ್ಯಲಿಕ್ಕೆ ಇರ್ತಾರೆ ಪೂಜ್ಯ ಗುರುಗಳು. ಯಾರವರು ತಮ್ಮೆಲ್ಲರಿಗೂ ಖಂಡಿತ ತಿಳಿದೇ ಇದೆ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ನಾವು ಯಾವುದೇ ಒಂದು ಗುರಿಯನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದೆ ಸರಿಯಾದ ಗುರು ಇರಬೇಕು, ಮುಂದೆ ನಮ್ಮ ಗುರಿ ಇರಬೇಕು, ಆಗಷ್ಟೇ ಸಾಧನೆಗೈಯೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಗುರುಗಳನ್ನ ಬಹಳ ವಿಶೇಷವಾಗಿ ಇನ್ನು ಮುಂದೆ ಜಿ ಕನ್ನಡ ವಾಹಿನಿಯಲ್ಲಿ ಧಾರ್ಮಿಕ ಪ್ರಚಾರವನ್ನ ಮಾಡ್ಲಿಕ್ಕೆ ಇರ್ತಾರೆ. ಹಾಗಾಗಿ ವಿಶೇಷವಾದ ಸ್ವಾಗತ ಅಂತೂ ಮಾಡ್ಲೇಬೇಕಲ್ವಾ? ಬನ್ನಿ ಸ್ವಾಗತಿಸ್ಬಿಡೋಣ. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅಧರ್ಮವನ್ನು ಅಳಿಸಲೆಂದೇ ಆಗಮಿಸಿದ ನಿಗಮಾಗಮ ದೈವದೂತ. ಇವರು ಅವತಾರ ಮೂರ್ತಿಯಲ್ಲ, ಸಾಮಾನ್ಯರ ಸಮಸ್ಯೆಗಳ ನೀಗುವ ಅವಧೂತ. ಅಭಿಮಾನಿಗಳ ಅಭಿನಯ ಸರ್ವಜ್ಞ. ಪ್ರತಿ ಮಹನೀಯನು ಮಹಾತ್ಮನಾಗುವುದು ಶ್ರೀಸಾಮಾನ್ಯನ ಉದ್ಧಾರಕ್ಕೆ ಶ್ರಮಿಸಿದಾಗ ಮಾತ್ರ. ಅಂಥ ಸಾಮಾನ್ಯರ ಸರ್ವಶ್ರೇಷ್ಠ ಆತ್ಮಜ್ಞಾನ ಪ್ರದಾತ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಕಣ್ಣ ರೇಖೆಯ ಕಂಡೆ ಭವಿತವ್ಯದ ಬೆಳಕ ಹೇಳಬಲ್ಲರು. ಮಾತನ್ನು ಕೇಳಿಯೇ ಮನುಷ್ಯನ ಸಮಸ್ಯೆ ತಿಳಿಯಬಲ್ಲವರು. ದರ್ಪಣದಿಂದಲೇ ಕಾರ್ಪಣ್ಯ ನೀಗುವ ಕರುಣಾಮಯರು. ಸರ್ವ ವಿದ್ಯೆಗಳನ್ನು ಸಂಪಾದಿಸಿದ ನಂತರವಷ್ಟೇ ಸ್ವಾಮೀಜಿಯಾಗಿ ಮಾಧ್ಯಮಗಳ ಮೂಲಕ ಧಾರ್ಮಿಕ ಕೈಂಕರ್ಯವನ್ನು ಕೈಗೊಳ್ಳಬಹುದೆಂದು ತೋರಿದ ಕಾಂತಿ ಪುರುಷ. ಕಾಂತಿ ಪುರುಷ, ಕಾಂತಿ ಪುರುಷ. ಈ ಮಹಾತ್ಮನನ್ನ ಜಗತ್ತಿಗೆ ಪರಿಚಯಿಸಿದ್ದು ನಿಮ್ಮ ಜಿ ಕನ್ನಡ. ಈಗ ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಜಿ ಕನ್ನಡದಲ್ಲಿ ಹೊಸ ಪಾಂಚಜನ್ಯ ಮೊಳಗಿಸಲೆಂದು ಮಹರ್ಷಿಗಳು ಮರಳಿ ಗೂಡಿಗೆ ಬಂದಿದ್ದಾರೆ. ಕಾರ್ಯಕ್ರಮನ ಪ್ರಾರಂಭಿಸೋಣ. ಮಹರ್ಷಿ ವಾಣಿಯ ಮೂಲಕ ಮಹತ್ತಿಗೇರೋಣ. ಈ ಸರ್ವ ವಿಜ್ಞಾನ ಪರಿಪೂರ್ಣ ಸಂಪನ್ನ ಸರ್ವಜ್ಞನಿಗೆ ಜಿ ವಾಹಿನಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಗುರುಜಿ ನಮಸ್ತೆ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸಮಸ್ತ ವೀಕ್ಷಕರ ಪರವಾಗಿ. ಗುರುಜಿ ನಮಸ್ಕಾರಮ್ಮ. ಗುರುಜಿ, ತುಂಬಾ ಖುಷಿ ಅನ್ನಿಸ್ತಿದೆ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ನೋಡಿದಂತೆ ಜಗತ್ತಿಗೆ ನಿಮ್ಮನ್ನ ಪರಿಚಯಿಸಿದ್ದು ಜಿ ಕನ್ನಡ ವಾಹಿನಿ ಮರಳಿ ಗೂಡಿಗೆ ಬಂದಂತಾಗಿದೆ. ನಿಮ್ಮ ತವರು ಇದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಹೇಗ್ ಅನ್ನಿಸ್ತಾ ಇದೆ ಗುರುಜಿ ಈ ಸಂದರ್ಭದಲ್ಲಿ ತಮ್ಗೆ? ಎಷ್ಟೋ ದಿನಗಳಾದರೂ ವಿದ್ಯೆ ಕಲೀಲಿಕ್ಕಾಗಲಿ, ಜ್ಞಾನ ಸಂಪಾದನೆಗಾಗಲಿ ಅಥವಾ ಗುರು ಹಿರಿಯರ, ಧಾರ್ಮಿಕ ದಿಗ್ಗಜರ ಎಲ್ಲರ ಕೃಪಾಶೀರ್ವಾದಕ್ಕೂ ಸಾಕಷ್ಟು ಮಠಗಳಲ್ಲಿರ್ತಕ್ಕಂಥ ಶ್ರೀಗಳ ಆಶೀರ್ವಾದದೊಂದಿಗೆ ನನ್ನ ಮಹರ್ಷಿ ವಾಣಿಯ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಬಂಧುಗಳ ಹಾಗೂ ಅಭಿಮಾನಿ ದೇವರುಗಳ ಎಲ್ಲರ ಕೃಪೆ ಈ ಕಾರ್ಯಕ್ರಮದ ಮೇಲೆ. ನಾನು ಮೊದಲು ಪ್ರಾರಂಭ ದಿನದಲ್ಲಿ ಇದೇ ಜಿ ಕನ್ನಡ ವಾಹಿನಿಯಲ್ಲಿ ದರ್ಪಣ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನಾನಿದ್ದೆ.
ಪುನಃ ಇವತ್ತಿನ ದಿವಸ ಅಂದು ದರ್ಪಣ ಕಾರ್ಯಕ್ರಮದಲ್ಲಿದ್ದಂತಹ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಇವತ್ತು ಮಹರ್ಷಿ ವಾಣಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತದಿಂದ ಪುನಃ ನಿಮ್ಮ ಮುಂದಿದ್ದೇನೆ. ಈ ನಡುವೆ ದರ್ಪಣದಿಂದ ಮಹರ್ಷಿ ವಾಣಿಯ ಮಧ್ಯದಲ್ಲಿ ಬಂದಂತಹ ಸಾಕಷ್ಟು ವಾಹಿನಿಗಳು, ಎಲ್ಲ ವಾಹಿನಿಗಳು ನನಗೆ ದಿನೇ ದಿನೇ ನನ್ನ ಯಶಸ್ಸಿಗೆ ಕಾರಣರಾಗಿ ಪ್ರತಿಯೊಬ್ಬರೂ ಸಹಿತ ವಾಹಿನಿ, ಪತ್ರಿಕೋದ್ಯಮ ಹಾಗೂ ನನ್ನ ಅಭಿಮಾನಿ ದೇವರುಗಳು ಅಂದರೆ ನೀವೆಲ್ಲರೂ ಸಹಿತ ಒಳ್ಳೆ ಮನಸ್ಸಿನಿಂದ ಈ ಸಂಸ್ಕಾರದ ಜ್ಞಾನ ಸಿಂಧುವಿನ ನಿಮ್ಮ ಮನೆಗೆ ಕರೆದುಕೊಂಡು ಪ್ರತಿ ದಿವಸ ನನ್ನ ಈ ಕಾರ್ಯಕ್ರಮದಿಂದ ಸಾಕಷ್ಟು ಒಳಿತನ್ನು ನೀವು ಕಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಇದು ನನ್ನ ತವರು ಮನೆ ಜೀ ಕನ್ನಡ ವಾಹಿನಿ. ಹಿಂದೆ ನಾನು ಸಂಕಲ್ಪ ಅಂದರೆ ಪ್ರಾರಂಭ ದಿನದಲ್ಲಿ ಆಗ ಬಂದು ಒಂದು 10,000 ಜನನ್ನ, 1,000 ಜನನ್ನ, ಲಕ್ಷಾಂತರ ಜನನ್ನ ಕೂತು ಮಾತಾಡ್ತಾ ನೋಡಬೇಕಾದ್ರೂ ಸಹಿತ ಒಂದು ಸರಿಯಾದಂತಹ ವೇದಿಕೆ ಬೇಕಿತ್ತು. ಯಾವುದೇ ಒಂದು ಕಲೆಗಾದರೂ, ಯಾವುದೇ ಒಂದು ದೊಡ್ಡದಾದಂತಹ ಒಂದು ಬಂಡೆ ಒಂದು ಶಿಲ್ಪಿ ಕೈಯಲ್ಲಿ ಸಿಕ್ಕಿದಾಗ ಆಗ ಅದು ಸುಂದರವಾದಂತಹ ಕೆತ್ತನೆಯಾಗಿ ಒಂದು ಸುಂದರವಾದ ವಿಗ್ರಹವಾಗುತ್ತೆ. ಹಾಗೆ ವಿಗ್ರಹ ಮಾಡಿದ ಮೊದಲನೇ ನನ್ನ ಆಸ್ಥಾನ ಜೀ ಕನ್ನಡ. ವಿಗ್ರಹವನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿರತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು. ಅದಾದ ನಂತರ ಇವತ್ತು ನಾನು ಪ್ರವರ್ಧಮಾನನೋ ಅಥವಾ ಇನ್ನೂ ಚಿಕ್ಕ ಕೂಸು, ಒಟ್ಟಂತೂ ಮಹರ್ಷಿ ವಾಣಿಯೊಂದಿಗೆ ನಿಮ್ಮ ಮುಂದೆ ನಾನಿದ್ದೇನೆ. ನನ್ನ ಮನೆಗೆ ನಾನು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ. ಈ ಕಾರ್ಯಕ್ರಮನ ಉತ್ತುಂಗಕ್ಕೆ, ಮೇರು ಪರ್ವತದಂತೆ ಶಿಖರದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸ್ಥಾನಗಳಂತ ರೀತಿಗೂ ಸಹಿತ ತೆಗೆದುಕೊಂಡು ಹೋಗೋಣ. ಇವತ್ತು ಈ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ದಿನ ಇವತ್ತು ನಾವು ಪ್ರಾರಂಭಿಸ್ತಿದ್ದೇವೆ. ಈ ಪ್ರಾರಂಭದ ದಿನ ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ್ ಶೃಣ್ವನ್ನೋತ ಬಿಸ್ಸೇದ ಸಾಧನಂ. ಓಂ ಗಂ ಗಣಪತೀಂ ನಮಃ. ಓಂ ಗಂ ಗಣಪತೀಂ ನಮಃ. ಓಂ ಗಂ ಗಣಪತೀಂ ನಮಃ. ಗಣಪತಿಯ ಸಂಕಷ್ಟಹರ ಮಹಾಗಣಪತಿ ಸಕಲ ದುಃಖಗಳನ್ನು, ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಚೈತನ್ಯ ಮೂರ್ತಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಮೂರ್ತಿ. ಪ್ರಥಮದಲ್ಲಿ ಯಾವ ಅನುಷ್ಠಾನವನ್ನು ಮಾಡಬೇಕಾದರೂ ಸಿದ್ಧಿಗೊಳಿಸ್ತಕ್ಕಂಥ, ಸಿದ್ಧಿಗೆ ಪೂರಕವಾಗಿ ದಾರಿದೀಪವಾಗಿರ್ತಕ್ಕಂಥ ಅನುಷ್ಠಾನಗಳಿಗೂ ಸಹಿತ ಒಮ್ಮೆ ಪ್ರಾರ್ಥನೆ ಮಾಡಿ ಗಂ ಗಣಪತೀನ್ ನಮಃ, ಗಂ ಗಣಪತೀನ್ ನಮಃ ಅಂತಕ್ಕಂಥ ಒಂದು ಮಂತ್ರದಿಂದ ನಮಗೆ ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ವಿಜಯ ಗಣಪತಿ, ಅರ್ಕ ಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ, ಶ್ರೇಷ್ಠ ಗಣಪತಿ, ಮಹಾಗಣಪತಿ. ಇಂತಹ ಸಂಕಷ್ಟಹರ ಮಹಾಗಣಪತಿ ದಿವಸ ಜೀ ಕನ್ನಡ ವಾಹಿನಿಯಲ್ಲಿ ಇವತ್ತು ಪ್ರಸಾರವಾಗ್ತಾ ಇರತಕ್ಕಂಥ ಮೊದಲನೇ ದಿನದ ಈ ಒಂದು ವಿಶೇಷವಾದ ಶುಭ ಸಂದರ್ಭದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಮನೆಯಲ್ಲಿ ನಾನು ನಿಂತು, ನನ್ನ ಮನೆಯಲ್ಲಿ ನಾನು ಕೂತು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಸಿಹಿ ಹಂಚೋದು ಹೇಗೆ? ಆ ಸಿಹಿ ಹಂಚೋ ರೀತಿನೇ ಹೀಗೆ. ಇದು ಯಾವುದೇ ನಾಟಕೀಯವಾದ ಮಾತಲ್ಲ. ನಿಮ್ಮೊಂದಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನಲ್ಲಿರ್ತಕ್ಕಂತಹ ಈ ಜ್ಞಾನದಿಂದ ಚಕ್ಷುರ್ಮತಿ ಆಗಿರ್ಬೋದು, ಸ್ವರಜ್ಯೋತಿಷ್ಯ ಆಗಿರ್ಬೋದು, ದರ್ಪಣಾಂಜನ ಆಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳು, ದಿವ್ಯಾಮೃತ, ಇಂತಹ ಅಮೃತಕ್ಕೆ ಸಮಾನವಾಗಿರ್ತಕ್ಕಂತಹ ವನಸಿರಿಗಳನ್ನು ಸಹಿತ ನಿಮಗೆ ಪ್ರತಿದಿನ ಅಂದರೆ ನನ್ನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮಗೆ ಪರಿಚಯಿಸ್ತಾ ಈಗಾಗಲೇ ಸಾಕಷ್ಟು ಜನ ಒಳಿತನ್ನು ನೋಡಿದ್ದೀರಿ, ಕಂಡಿದ್ದೀರಿ. ಮತ್ತಷ್ಟು ಹೆಚ್ಚಿನಾದ ರೀತಿ ದುಃಖ ದುಮ್ಮಾನಗಳನ್ನು ದೂರ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ದರ್ಶನ, ಭಗವಂತನ ದರ್ಶನದೊಂದಿಗೂ ಸಹಿತ ನಾನು ನಿಮ್ಮೊಂದಿಗೆ ಪ್ರತಿ ದಿವಸ ನಿಮ್ಮ ಜೊತೆಲಿರ್ತೇನೆ. ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಬಹಳ ಸಂತೋಷ ಪಡ್ತಕ್ಕಂಥ ದಿನ. ಹಾಗೆ ಇಲ್ಲಿವರೆಗೂ ನನ್ನ ಪಯಣ ಪ್ರತಿಯೊಂದು ವಾಹಿನಿಗಳಲ್ಲೂ ಸಹಿತ ಎಲ್ಲ ವಾಹಿನಿಗಳ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಜನ ನನಗೆ ಸಹಾಯವನ್ನು ಮಾಡಿ
ಒಂದು ಸುಂದರವಾದಂತಹ ವೇದಿಕೆಯನ್ನು ಕಲ್ಪಿಸಿ ವಿಗ್ರಹಕ್ಕೆ ಮತ್ತಷ್ಟು ಜೀವ ತುಂಬಿ ಇವತ್ತು ನಿಮ್ಮ ಮುಂದೆ ಈ ಒಂದು ಆಸ್ಥಾನ ಪುನಃ ನನ್ನ ಮನೆಗೆ ನಾನು ಬಂದು ಕೂತ್ಕೊಳ್ಳಿಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ವಾಹಿನಿ ಮಿತ್ರರಿಗೂ, ಎಲ್ಲ ಪತ್ರಿಕೋದ್ಯಮದವರಿಗೂ ಹಾಗೂ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ವಾಣಿಯೊಂದಿಗೆ ಸದಾಕಾಲ ನಿಮ್ಮ ಜೊತೆ ಇರಲಿಕ್ಕಾಗಿ ಪುನಃ ನನ್ನ ಮನೆಯಲ್ಲಿ ನಾನಿದ್ದೇನೆ. ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದೆ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಬಾಲ ವೃದ್ಧರಾದಿಯಾಗಿ ಖಂಡಿತವಾಗ್ಲೂ ಎಲ್ಲರಿಗೂ ಉಪಯುಕ್ತವಾಗುವಂತಹ ವಿಶೇಷವಾದ ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿದ್ದೀರಾ. ಅಷ್ಟೇ ಅಲ್ಲ, ನಡೆದು ಬಂದ ಹಾದಿಯನ್ನ ಮರೆತಿಲ್ಲ. ಹಾಗಾಗಿ ಬಹುಶಃ ನಿಮಗೆ ಯಶಸ್ಸು ನಿಮ್ಮ ಪಾಲಾಗಿದೆ ಅಂತ ನಾನು ಭಾವಿಸ್ತೇನೆ ಗುರುಜಿ. ಜಿ ಕನ್ನಡ ವಾಹಿನಿಯಿಂದ ನಿಮ್ಮ ಒಂದು ಪಯಣ ಪ್ರಾರಂಭವಾಯಿತು, ಧಾರ್ಮಿಕ ಪಯಣ. ಹಾಗಾಗಿ ಬಹಳ ಅಭಿಮಾನದಿಂದ ನುಡಿಗಳನ್ನ ಕೂಡ ಆಡಿದ್ರಿ. ತುಂಬಾ ಖುಷಿ ಆಯ್ತು ಗುರುಜಿ. ಖಂಡಿತ ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ಅಪೇಕ್ಷೆಯನ್ನ ನಾವು ಪಡ್ತಾ ಇದ್ದೇವೆ ಅಂತ ತಿಳಿಸ್ತಾ ದಿನ ವಿಶೇಷ ಈಗ ವೀಕ್ಷಕರೇ, ಇಂದಿನ ದಿನ ವಿಶೇಷ ಏನು ತಿಳಿಯೋಣ. ಪಂಚಾಂಗ ಶ್ರವಣ ಇಲ್ಲದೆ ನಮ್ಮ ಕಾರ್ಯಕ್ರಮ ಪ್ರಾರಂಭವೇ ಆಗೋದಿಲ್ಲ. ನೀವು ಹೇಳಿದ್ರಿ ಇವತ್ತು ಬಹಳ ವಿಶೇಷವಾದ ದಿನ, ಅದು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದ್ರಿ ಗುರುಜಿ. ಹಾಗಾಗಿ ವಿಘ್ನ ವಿನಾಶಕ ವಿಘ್ನೇಶನ ಒಂದು ಕೃಪೆ ಕೂಡ ನಮ್ಮ ಮೇಲಿದೆ ಅಂತ ಆಯ್ತು ಅಲ್ವೇ ಗುರುಜಿ? ಗಣನಾನ್ತ್ವಾ ಗಣಪತಿಗಂ ವವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಗುರು ಶಾಂತೇಶ್ವರರ ಅನುಗ್ರಹ ಹಾಗೂ ಶ್ರೀ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು, ಶೃಂಗೇರಿ ಆಸ್ಥಾನದ ಗುರುಗಳ ಅನುಗ್ರಹ, ಶಾರದೆಯ ಸಂಪೂರ್ಣ ಅನುಗ್ರಹವನ್ನು ಬೇಡ್ತಾ ನನ್ನ ಕುಲದೇವತೆ ಲಕ್ಷ್ಮೀ ವೆಂಕಟೇಶ್ವರ, ತಾಯಿ ರಾಜರಾಜೇಶ್ವರಿ ಮುತ್ಯಾಲಮ್ಮ, ಜಗತಃ ಪಿತರಂ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿ ಆಶೀರ್ವಾದವನ್ನು ಬೇಡ್ತಾ ಹಾಗೆ ಗುರುಗಳ ಆಶೀರ್ವಾದ, ಧರ್ಮದ ಆಶೀರ್ವಾದ. ಧರ್ಮೋ ರಕ್ಷಿತಿ ರಕ್ಷತಃ. ನಾವು ಧರ್ಮನ ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಜೊತೆಗೆ ಹಿರಿಯರ ಆಶೀರ್ವಾದ ನನಗಿರಲಿ, ಕಿರಿಯರಿಗೆ ನನ್ನ ಆಶೀರ್ವಾದ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ಸಹಿತ ನಮಸ್ಕರಿಸ್ತಾ ಇವತ್ತಿನ ದಿನದ ಈ ಕಾರ್ಯಕ್ರಮ ಇಲ್ಲಿಂದ ಒಂದು ಸಮುದ್ರದ ತರಹ, ಹರಿಯುವ ನೀರಿನಿಂದ ಸಮುದ್ರದಡೆಗೆ, ಇಂತಹ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಗ್ತಿರತಕ್ಕಂಥದ್ದು ಸಂತೋಷದ ವಿಚಾರ. ಮೊದಲನೇದಾಗಿ ಪಂಚಾಂಗ ಶ್ರವಣ. ಹೌದು. ಓಂ ಹರಿಂ ಕರಾಸನಗರ್ಭ್ಯತಾಂ ದಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶದಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀ ಲಲಿತಾಯೈ ನಮಃ ದುರ್ಗಾಯೈ ನಮಃ ಗಣಪತೈ ನಮಃ ಗ್ರಾಮಿಣೀ ನಮಃ ಶ್ರೀಮದಂಬಾಯೈ ನಮಃ ಜಗದಂಬಾಯೈ ನಮಃ. ಓಂ ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಚತುರ್ಥಿ ಸೋಮವಾರ ಉತ್ತರಾಷಾಢ ನಕ್ಷತ್ರ 16/6/2014. ಈ ದಿನ ಸಂಕಷ್ಟಾರ ಚತುರ್ಥಿ, ಗಣಪತಿನ ಆರಾಧನೆ ಮಾಡತಕ್ಕಂಥ ವಾರ. ಸೋಮವಾರ ಶಿವನ ವಾರ, ಶಿವನ ಮಗನ ಆರಾಧನೆ ಮಾಡತಕ್ಕಂಥ ವಾರ. ಎಷ್ಟು ವಿಶೇಷವಾಗಿದೆ, ಒಂದೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ 21 ಗರಿಕೆಯನ್ನ ಗಣಪತಿಯ ಪಾದದ ಮೇಲಿಟ್ಟು ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಎಲ್ಲರೂ ಆಚರಣೆ ಮಾಡತಕ್ಕಂತಹ ವಾರ, ವಿಶೇಷವಾದಂತಹ ವಾರ ಸೋಮವಾರ. ಗುರುಜಿ, ವಿಘ್ನ ವಿನಾಶಕ ವಿಘ್ನೇಶ ನಮ್ಮೆಲ್ಲರಿಗೂ ಅವನ ಕೃಪೆ ಇರಲಿ ಅಂತ ಪಂಚಾಂಗ ಶ್ರವಣವಾಯಿತು. ನಂತರ ದರ್ಪಣಾಂಜನದ ದರ್ಶನವನ್ನ ಈಗ ಮಾಡ್ಬೇಕಲ್ವೇ ಗುರುಜಿ? ಖಂಡಿತಮ್ಮ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ದುಂ
दुर्गायै नमः जातवेदसे सुनवाम सोममराति यतो निदहाति वेदाः सनः परशतति दुर्गाणि विश्वा नावेव सिन्धुं दुरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मफले सृष्टां दुर्गां देवीगुं शरणमहं प्रपद्यें सुतरसुतरसे नमः अग्ने त्वन्वारयानव्यो अस्मान् स्वस्ति बिरति दुर्गाणि विश्वा ओष्ठवत्वीं बहुदार्वीं भवातोकायतनया यशय्योः विश्वाणिनो दुर्गः जातवेदः सिन्धन्न नावादुरिता हि वर्षी ॐ महालक्ष्मी नमः ತಾಯಿನ ಪ್ರಾರ್ಥನೆ ಮಾಡ್ತಾ ದಿನ ವಿಶೇಷದಲ್ಲಿ ಎಲ್ಲರೂ ಕಾಯೋದು ಅಂತ ಹೇಳಿದ್ರೆ ಬಹಳಷ್ಟು ಜನ ನಮ್ಗೆ ಹಿಂದೆ ಕೂಡ ನಾವು ಕೇಳ್ಪಟ್ಟಿದ್ದೇವೆ, ಪತ್ರಗಳ ಮುಖೇನ ಕರೆಗಳ ಮುಖೇನ ಹೇಳೋ ಮಾತೇನಂದ್ರೆ ಗುರೂಜಿ ಅವರು ಹೇಳುವಂತಹ ದಿನ ಭವಿಷ್ಯ ನಮ್ಗಂತೂ ಪರ್ಫೆಕ್ಟ್ ಆಗಿರತ್ತಪ್ಪ ಅಂತ ಹೇಳ್ತಿರ್ತಾರೆ, ಅದನ್ನ ನೋಡೇ ಹೊರಗೆ ಹೋಗೋದು ಅಂತ. ಹಾಗಾಗಿ ತಡ ಮಾಡದೆ ಇವತ್ತಿನ ದಿನ ಹೇಗಿದೆ ಎಲ್ಲ ರಾಶಿಯವರಿಗೆ ತಿಳಿಸ್ತೀರಾ ಗುರೂಜಿ? ಖಂಡಿತ. ವಾಹಿನಿ ಬದಲಾಗಿರಬಹುದು, ಮರಳಿ ಗೂಡಿಗೆ ಎಂಬಂತೆ ನನ್ನ ಮನೆಗೆ ನಾನು ಬಂದಿರಬಹುದು, ಆದರೆ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನುಡಿತಕ್ಕಂಥ ರಾಶಿಫಲ ಎಲ್ಲಿಂದ ಎಲ್ಲಿ ಹೋದರೂ ಒಂದೇ ಆಗಿರುತ್ತೆ. ಅದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುವಂತಹ ರೀತಿಯಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ ಆ ತಾಯಿ ಈ ನಾಲಿಗೆ ಮೇಲೆ ನುಡಿಸ್ತಿದ್ದಾಳೆ. ಅದಕ್ಕೆ ಸಾಕ್ಷಿ ಎಂಬಂದಿಗೆ ಇಡೀ ರಾಜ್ಯದ ದೇಶದ ಅಭಿಮಾನಿ ದೇವರುಗಳು ನೀವೆಲ್ಲರೂ ಒಪ್ಪಿದ್ದೀರಿ, ಅದು ಒಪ್ತಾನೂ ಇದ್ದೀರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಸಂಕಷ್ಟರ ಮಹಾಗಣಪತಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಕೆಲಸಗಳಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ ಇರತಕ್ಕಂಥದ್ದು. ಆದರೆ ಆತಂಕ ಜಾಸ್ತಿ, ಭಯ ಜಾಸ್ತಿ. ಇವತ್ತು ಅಂದುಕೊಂಡಂತಹ ಕೆಲಸ ಆಗುತ್ತೋ ಇಲ್ವೋ ಅಂತಕ್ಕಂಥ ಮನಸ್ಥಿತಿ, ಆ ಚಂಚಲತೆಯ ಗುಣ ನಿಮ್ಮದಾಗಿರುತ್ತೆ. ಆದರೆ ಇವತ್ತಿನ ದಿವಸ ಮೇಷರಾಶಿಯವರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಹಾಗಣಪತಿಗೆ ಬಿಳಿ ಎಕ್ಕದ ಗಿಡದ ಹೂವಿನ ಅಂದರೆ ಬಿಳಿ ಎಕ್ಕದ ಹೂವು 9 ಹೂವನ್ನು ತಂದು ಗಣಪತಿ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಮೇಷರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4 ಗಂಟೆ ತನಕ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಹಾಕಿ. ಈ ಸಮಯ ಅಷ್ಟು ಸರಿಸಮಾನವಾದ್ದಲ್ಲ, ಸಮಂಜಸವಾದ್ದೂ ಅಲ್ಲ. ಜೊತೆಗೆ ಮೇಷರಾಶಿಯವರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಗಣಪತಿನ ಮನೆಯಲ್ಲೇ 21 ಸರ್ತಿ ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದೇ ತರಹವಾದಂತಹ ಲೇವಾದೇವಿಗಳು ಏನೇ ಇದ್ರೂ ಸಹಿತ ಶೀಘ್ರವಾಗಿ ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹಾಭಾಗ್ಯ. ವೃಷಭ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ಇವತ್ತಿನ ದಿವಸ 1 ಚಿಟಿಕೆಯಷ್ಟು ಅಕ್ಕಿ ಅಥವಾ ಭತ್ತ ಇಂತಹದ್ದನ್ನು ತೆಗೆದುಕೊಂಡು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ, ಮನಸ್ಸನ್ನ ಶಾಂತಿ ನೆಮ್ಮದಿ ಕೊಡಪ್ಪ ಅಂಥೇಳಿ ಚಂದ್ರನ ಪ್ರಾರ್ಥನೆ ಮಾಡಿ ಆ ಅಕ್ಕಿನ ಆಚೆ ತುಳಸಿ ಗಿಡದ ಹತ್ರ ಅಥವಾ ಪಕ್ಷಿಗಳು ತಿನ್ನಲಿಕ್ಕೋಸ್ಕರ ಅದನ್ನು ಮನೆಯಿಂದ ಆಚೆಗೆ ಹಾಕಿ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಪುರುಷರಿಗಾದರೆ ಮೊಣಕಾಲು ಅಥವಾ ಕಾಲಿನ ಹೆಬ್ಬೆರಳು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂತಹ ರೀತಿ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ
ಎಡಗಡೆ ಕಣ್ಣಾಗಲಿ ಅಥವಾ ಭುಜಕ್ಕಾಗಲಿ ಅಥವಾ ಕೈಯಿನ ಹೆಬ್ಬೆರಳಿಗಾಗಲಿ ಇಲ್ಲಿ ಪೆಟ್ಟಾಗುವಂಥದ್ದಿರುತ್ತೆ. ಆದಷ್ಟು ಜೋಪಾನ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಸಾಧ್ಯವಾದರೆ ಮಧ್ಯಾಹ್ನ ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕೆ ಮುನ್ನ ಇನ್ನೊಬ್ಬರ ಹಸಿವಿನ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನ ಮಾಡಿ. ನೀವು ತೆಗೆದುಕೊಂಡೋಗಿರ್ತಕ್ಕಂತಹ ಬಾಕ್ಸಲ್ಲಿ 1-2 ಸ್ಪೂನ್ನ ಮತ್ತೊಬ್ಬರು ಕೊಟ್ಟು ನಿಮ್ಮ ಆತ್ಮೀಯರಿಗೋ ಸ್ನೇಹಿತರಿಗೋ ಕೊಟ್ಟು ನಂತರ ಊಟ ಮಾಡಿದ್ರೆ ಅದರ ಯಶಸ್ಸು ಮತ್ತಷ್ಟಿರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಶಸ್ಸಿನ ಹಾದಿ ಖಂಡಿತ ಇದೆ. ಆದರೆ ಭಯದ ವಾತಾವರಣ ನಿಮ್ಮ ಹಿಂದೆ ಹಿಂಬಾಲಿಸ್ತಾ ಇರುತ್ತೆ. ಯಾವ ಕೆಲಸ ಮಾಡಬೇಕಾದ್ರೂ, ಯಾವ ವೃತ್ತಿ ಧರ್ಮದಲ್ಲಿದ್ದರೂ ಸ್ವತಂತ್ರತೆ ಅಂತಕ್ಕಂಥದ್ದಿಲ್ದಿರ ಪ್ರತಿಯೊಂದು ವಿಚಾರವೂ ಮತ್ತೊಬ್ಬರ ಬಳಿ ಇಡಬೇಕು. ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧು ವರ್ಗದವರಾಗಿರ್ಬೋದು, ಯಾರೊಬ್ಬರಾದರೂ ಸಹಿತ ಅವರೊಂದಿಗೆ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿ ನಂತರ ಆ ಕೆಲಸವನ್ನು ಮುಂದುವರಿಸಬೇಕು. ಅಂದರೆ ಸ್ವತಂತ್ರತೆಯ ಕೊರತೆ ನಿಮ್ಮಲ್ಲಿ. ಸ್ವಂತವಾಗಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯ ಎಲ್ಲಿ ವ್ಯತ್ಯಾಸ ಆಗುತ್ತೋ, ಅದರಿಂದ ಏನು ತೊಂದರೆ ಆಗುತ್ತೋ ಅಂತಕ್ಕಂಥ ಮನಸ್ಥಿತಿ, ಭಯದ ವಾತಾವರಣ ಈಗಾಗಲೇ ನಿಮ್ಮ ಪ್ರಾರಂಭ. ನಿಮ್ಮ ಜಾತಕದಲ್ಲಿ ಅಂದರೆ ಮಿಥುನ ರಾಶಿಯವರು ಇವತ್ತು ತೆಗೆದುಕೊಳ್ತಕ್ಕಂತಹ ಯಾವುದೇ ನಿರ್ಣಯ ಯಾವುದೇ ಆದರೂ ಸಹಿತ ಅದರಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡಬೇಕಾಗತ್ತೆ. ಆದರೆ ಜಾತಕದಲ್ಲಿ ಗುರುವಿನ ಆಸ್ಥಾನ ಮಹತ್ತರವಾಗಿದೆ. ಬಯಸದೇ ಬಂದಂತಹ ಭಾಗ್ಯ ಅಂತ ಏನು ಹೇಳ್ತೀವೋ ಅದೇ ಪ್ರಕಾರವಾಗಿ ಮಿಥುನ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ. ಮಧ್ಯಾಹ್ನ 4 ಗಂಟೆಯಿಂದ ಸುಮಾರು ಗೋಧೂಳಿ ಸಮಯ 4ರಿಂದ 6:15 ಒಂದು ಯಶಸ್ಸನ್ನು ಕಾಣ್ತೀರಿ. ಒಂದು ಒಳ್ಳೆ ವಿಚಾರವನ್ನು ತೆಗೆದುಕೊಳ್ತೀರಿ ಅಥವಾ ಒಂದು ಸಿಹಿ ಸುದ್ದಿಯನ್ನು ನೋಡ್ತೀರಿ. ಇಂತಹ ಅದೃಷ್ಟದ ದಿನ ಸಹಿತ ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯವರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಜನ್ಮದಾತೆಯನ್ನು ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಯಶಸ್ಸನ್ನು ನೋಡ್ತೀರಿ. ಇಷ್ಟಾರ್ಥಗಳು ಸಿದ್ಧಿಸ್ಕೋಬೇಕಾದ್ರೆ ಕಾಣುವಂತಹ ಪ್ರತ್ಯಕ್ಷ ದೇವರು, ಕಾಣುವ ಪ್ರತ್ಯಕ್ಷ ದೇವರು ಯಾರು? ತಂದೆ ತಾಯಿ. ಅದರಲ್ಲಿ ಇವತ್ತಿನ ದಿವಸ ಮಿಥುನ ರಾಶಿಯವರು ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಿ. ಹಾಗಾಗಿ ನಿಮಗೆ ಬಹಳ ವಿಶೇಷವಾಗಿ ಶುಭಾಶೀರ್ವಾದವನ್ನ ಮಾಡಲಿಕ್ಕೆ ಪೂಜ್ಯ ಗುರುಗಳ ಕರೆ ಮಾಡಿದ್ದಾರೆ. ಹುಕ್ಕೇರಿ ಮಠದ ಪರಮ ಪೂಜ್ಯರು. ಗುರುಗಳೇ ಶರಣಾರ್ಥಿ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಗಳೇ, ಶರಣಾರ್ಥಿ ತಮ್ಗೆ. ಹೇಗಿದ್ದೀರಿ ತಾವು? ತುಂಬಾ ಚೆನ್ನಾಗಿದ್ದೀವಿ. ಗುರೂಜಿ ಅವ್ರ ಋಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ನಮಗೆ ತುಂಬಾ ಅತ್ಯಂತ ಖುಷಿ ಆಗ್ತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಮಾತಾಡ್ತಾ ಇದ್ದೀರಾ ಕರೆ ಮಾಡಿ ಅಂತ. ಗುರುಗಳಿದ್ದಾರೆ, ಮಾತಾಡಿ ಗುರುಗಳೇ. ಹಲೋ ಗುರೂಜಿ, ಹೇಗಿದ್ದೀರಿ? ಖುಷಿ ಆಗ್ತಾ ಇದೆ. ಶಂಕರರ ಆಶೀರ್ವಾದ ಎಲ್ಲವೂ ಸಹಿತ ವಿಶೇಷವಾಗಿದೆ. ಅದರಲ್ಲೂ ಗುರು ಶಾಂತೇಶ್ವರರ ಅನುಗ್ರಹ. ಅದೇ ಗುರುಜಿ, ಬೆಳಗ್ಗೆನೆ ಗುರು ಶಾಂತೇಶ್ವರ ಪ್ರಾರ್ಥನೆ ತಾವು ಮಾಡಿದಿರಿ. ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಗುರು ಶಾಂತೇಶ್ವರ ಆಶೀರ್ವಾದ ತಮ್ಮ ಮೇಲೆ ಸದಾ ಇರ್ಲಿ. ಬಹುಶಃ ಅದನ್ನ ಕೇಳಿದ ತಕ್ಷಣನೇ ತಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ಲಿಕ್ಕೆ ನಾನು ಈಗನೇ ಒಂದು 5 ನಿಮಿಷದಿಂದ ಒಂದು ವಚನ ಬರ್ತಿದ್ದೀನಿ ಗುರುಜಿ, ಅದನ್ನ ಹೇಳ್ಬೇಕು ಅಂತ ಹೇಳಿ ತಮಗೆ ಫೋನ್ ಮಾಡ್ತಾ ಇದ್ದೀವಿ. ಜಿ ಟಿವಿ ಋಷಿವಾಣಿ ನೋಡುತ್ತಾರೆ ಜನ, ಜಿ ಟಿವಿ ಋಷಿವಾಣಿ ನೋಡುತ್ತಾರೆ ಜನ, ಪಡೆಯುತ್ತಾರೆ ಮಹರ್ಷಿ ಆನಂದ ಗುರುಜಿಯವರ ಕರುಣ, ಪಡೆಯುತ್ತಾರೆ ಮಹರ್ಷಿ ಆನಂದ ಗುರುಜಿಯವರ ಕರುಣ. ಗುರುಜಿಯವರಿಂದ ಸಿಗುವುದು ಋಷಿ ಸಾಂತ್ವನ, ಗುರುಜಿಯವರಿಂದ ಸಿಗುವುದು ಋಷಿ ಸಾಂತ್ವನ, ನೊಂದ ಬದುಕಿಗೆ ಋಷಿವಾಣಿ ಪ್ರೇರಣ, ನೊಂದ ಬದುಕಿಗೆ ಋಷಿವಾಣಿ ಪ್ರೇರಣ. ಧಾರಾಕಾರವಾಗಿ ಸುರಿಯಲಿ ಜ್ಞಾನದ ವರುಣ, ಧಾರಾಕಾರವಾಗಿ ಸುರಿಯಲಿ ಜ್ಞಾನದ ವರುಣ, ದಿವ್ಯಾ ಆಲೂರ್ ಇವರ ಅಪರೂಪದ ನಿರೂಪಣ. ಇದರಲ್ಲಿ ಎಲ್ಲರಿಗೂ ಸಿಗಲಿ ಹುಕ್ಕೇರೀಶನ ಕರುಣ, ಹುಕ್ಕೇರೀಶನ ಕರುಣ. ಗುರುಜಿ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ. ಬಹುಶಃ ಇವತ್ತು ತಾವು ಮಾತಾಡಿರುವ ಮಾತುಗಳು ಬಹುಶಃ ಎಲ್ಲರೂ ಕೂಡ ಬುದ್ಧಿವಂತರಾಗಿ ಮಾತಾಡ್ತಾರೆ. ಆದ್ರೆ ಇವತ್ತು ನೀವು ಮಾತಾಡುವ ಒಂದೊಂದು ಮಾತು ಕೂಡ ಅದು ತಲೆಯಿಂದ ಬಂದಿರತಕ್ಕಂಥ ಮಾತಲ್ಲ, ಹೃದಯದಿಂದ ಬಂದಿರತಕ್ಕಂಥ ಮಾತು, ಧನ್ಯತೆಯ ಮಾತು. ಅದಕ್ಕಾಗಿ ತಾವು ಯಾವುದನ್ನೂ ಮರೆಯದೆ ಎಲ್ಲರನ್ನೂ ಪ್ರೀತಿಸುವುದರ ಜೊತೆಗೆ ಎಲ್ಲರ ಕೃತಜ್ಞ ಒಂದು ಸೇವೆಯನ್ನು ಸ್ಮರಣೆ ಮಾಡಿದಿರಿ. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ.
ಈ ಋಷಿವಾಣಿಯಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ತುಂಬ ಸಂತೋಷ ಗುರುಗಳೇ, ಒಳ್ಳೇದಾಗ್ಲಿ ಗುರು. ಆಯ್ತು ಗುರುಜಿ. ಪರಮ ಪೂಜ್ಯರೇ, ನಿಮ್ಮ ಈ ಒಂದು ಶುಭಾಶೀರ್ವಾದಕ್ಕೆ ನಾವೆಂದೂ ಚಿರಋಣಿ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ? ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಂದರೆ ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡಲೇಬೇಕು. ಕಾರಣ ಚಂದ್ರಶೇಖರ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಚಂದ್ರ ಶಾಂತಿಕಾರಕ, ನೆಮ್ಮದಿ ಕೊಡ್ತಕ್ಕಂಥವನು, ತಾಯಿ ಆಶೀರ್ವಾದವನ್ನು ಕೊಡ್ತಕ್ಕಂಥವನು. ಅದರಿಂದ ಅಂತಹ ಒಂದು ವಿಶೇಷತೆ ಬೇಕಾದರೆ, ತಾಯಿಯ ಸಂಪೂರ್ಣ ಅನುಗ್ರಹ ಬೇಕಾದರೆ ಚಂದ್ರನ ಪ್ರಾರ್ಥನೆ ಮಾಡಬೇಕು. ಚಂದ್ರನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಶಸ್ಸು ಇದೆ, ಮನಸ್ಸಿಗೆ ಆತಂಕನೂ ಇದೆ, ಭಯದ ವಾತಾವರಣವೂ ಇದೆ. ನೀವು ಮಾಡದಿರತಕ್ಕಂತಹ ತಪ್ಪು ಆಪಾದನೆಗಳು ಎಲ್ಲಿ ನಿಮ್ಮನ್ನು ಹಿಂಬಾಲಿಸುತ್ತೋ, ಅಥವಾ ಯಾವಾಗೋ ತಿಳಿದೋ ತಿಳಿದಿರನೋ ಏನೋ ಒಂದು ಮಾತಾಡಿರ್ತೀರಿ, ಆ ಮಾತನ್ನು ಎತ್ಕೊಂಡು ನಿಮಗೆ ಇನ್ನಷ್ಟು ಜನ ನೋವು ಕೊಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಷ್ಟೇ ಜವಾಬ್ದಾರಿತ್ವ ಮಾಡಿದ್ರೂ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು. ಒಟ್ಟು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಆಗಿರಿ. ನಿಮ್ಮ ರಾಶಿಫಲದಲ್ಲಿ ಅಷ್ಟೊಂದು ಸರಿಸಮಾನವಾದಂತಹ ಸಮಂಜಸವಾದಂತಹ ಕಾಲ ಇವತ್ತು ಕಡಿಮೆನೆ. ಆದರೆ ಕೆಲವೊಬ್ಬರಿಗೆ ಬಹಳ ಉನ್ನತವಾದಂತಹ ಸ್ಥಿತಿನೂ ನೋಡ್ತೀರಿ. ಭೂಮಿಗೆ ಸಂಬಂಧಪಟ್ಟಂತಹ ಲಾಭಗಳು ಸಾಕಷ್ಟಿದೆ. ಯಾರಾದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದರೆ, ಅಥವಾ ಭೂಮಿನ ವ್ಯಾಪಾರ ಮಾಡ್ತಾ, ಅಥವಾ ತಮ್ಮ ಸ್ವಗೃಹನ್ನ ಮತ್ತೇನಾದ್ರು ಮತ್ತಷ್ಟು ಅನುಕೂಲವಾಗಿ ಅದನ್ನು ಸಿದ್ಧಿಪಡಿಸ್ಕೋಬೇಕಾದ್ರೂ, ಭೂಮಿಯ ಕೆಲಸದಲ್ಲಿ ಭೂಮಿಯಿಂದ ಆಗ್ತಕ್ಕಂತಹ ಲಾಭಗಳು ಸಾಕಷ್ಟಿದೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಒಂದು ಮರಿದಿರ ನೀವು ಮಾಡಬೇಕಾದ್ದೇನು, ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಹಾಲು ಹಾಕ್ಕೊಂಡು ಆಪ್ಯಾಯ ಸುಸಮೇತದ ವಿಶ್ವದ ಸ್ವಮರುಷ್ಣಿಂ ಭವಾವಾಜಸ್ಯ ಸಂಗದೇ ಗೌರೀರ್ಮ್ಯಮಾಯಸ್ಸ ಲೀಲಾನಿಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರ ಪರಮೇವ್ಯೋಮನ್. ಗೌರಿಯನ್ನ ಪ್ರಾರ್ಥನೆ ಮಾಡಿ. ಮಂತ್ರ ಹೇಳ್ತಿದ್ರು, ಗೌರಿಯನ್ನ ಪ್ರಾರ್ಥನೆ ಮಾಡಿ ಹಾಲನ್ನ ತುಳಸಿ ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ದೋಷಗಳು ದೂರ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಗರ್ಜನೆ ಜಾಸ್ತಿ. ಏನೇ ಆದರೂ ತಲೆ ಬೊಗ್ಸಿ ನಿಲ್ತಕ್ಕಂಥದ್ದು ಇವರ ಕುಲಕ್ಕಿಲ್ಲ. ಸಿಂಹರಾಶಿಯಲ್ಲಿ ನಿಜಕ್ಕೂ ಈಗ ಪ್ರಸ್ತುತ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ಮಹತ್ತರವಾದ್ದರಿಂದ ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು, ಸಾಕಷ್ಟು ಅಭಿವೃದ್ಧಿನ ತಂದುಕೊಳ್ಬಹುದು. ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೆದನ್ನೇ ಆಲೋಚನೆ ಮಾಡ್ತಾ, ಭಗವತ್ ಪ್ರೇರಣೆಯಂತೆ ನಿಧಾನಕ್ಕೆ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಅದಕ್ಕೋಸ್ಕರ ಸಿಂಹರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ, ವಿಷ್ಣುವಿನ ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಮಹತ್ತರವಾಗಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಸ್ಕೊಳ್ಬಹುದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಯೋಗದಲ್ಲಿ ಗುರು, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಸಹಿತ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಗೋಧಿಯಿಂದ ತಯಾರಾಗಿರ್ತಕ್ಕಂಥ ಯಾವುದಾದ್ರು ಪದಾರ್ಥಗಳನ್ನು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಹಂಚಿ ನೀವು ಹೊರಟಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ನಡೆ ನಡವಳಿಕೆಗಳನ್ನು ಸಾಧ್ಯವಾದಷ್ಟು ನಿಮ್ಮ ಸರಹದ್ದಲ್ಲಿಟ್ಕೊಳ್ಳಿ. ಯಾರೊಬ್ಬರು ಏನೇ ಹೇಳಿದ್ರು ಅದಕ್ಕೆ ನೀವು ಕಿವಿ ಕೊಡದಿರ, ನಿಮ್ಮಂತೆ ನಿಮಗೆ ಬಂದಂತಹ ನಿರ್ಣಯ, ನಿಮಗೆ ಭಗವಂತ ಮಾಡಿದಂತಹ ಒಂದು ಪ್ರೇರೇಪಣೆ ಏನಿರುತ್ತೆ ಅದರ ಬಗ್ಗೆ ನಿಮ್ಮ ನಡೆ ಇರಲಿ. ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ಚೆನ್ನಾಗಿದೆ. ಆದರೆ ಆರ್ಥಿಕ ಪರಿಸ್ಥಿತಿ ಬಹಳ ಇಕ್ಕಟ್ಟಿದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಸುಸ್ತಾಗಿದ್ದೀರಿ. ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ, ನಿಮ್ಮ ಸರಹದ್ದಲ್ಲಿರ್ತಕ್ಕಂಥ, ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಪುನಃ ಅವರಿಂದ ಅಪೇಕ್ಷೆ ಪಡಿಬೇಕಾದರೆ ಅವರು ನಿಮಗೆ ಪುನಃ ಹಿಂದಿರುಗಿಸಿಕೊಡ್ದಿರ ಸಾಕಷ್ಟು ನೋವನ್ನು ಕೊಡ್ತಾರೆ. ಇವತ್ತು ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ವಸ್ತುಗಳ ಬಗ್ಗೆ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಆಭರಣಗಳ ಬಗ್ಗೆ ಸ್ವಲ್ಪ ಜೋಪಾನ. ಯಾರೊಬ್ಬರು ಹಿತವಚನ, ಯಾರೊಬ್ಬರು ಒಂದು ಒಳ್ಳೆ 2 ಮಾತನಾಡಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು
ಕಸಿದುಕೊಳ್ಳುವಂತಹ ಕೆಲಸಗಳನ್ನು ಸಾಕಷ್ಟು ಜನ ಮಾಡ್ತಾರೆ. ಕನ್ಯಾ ರಾಶಿಯವರು ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ ಎಷ್ಟೇ ಇದ್ರೂ ಭಯದ ವಾತಾವರಣ ನಿಮ್ಮನ್ನು ಸುತ್ತಿಕೊಂಡಿರೋದ್ರಿಂದ, ಆ ಭಯದ ವಾತಾವರಣದಲ್ಲಿ ತಾವಿರೋದ್ರಿಂದ ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥ ಸಾಂದ್ರತೆ ಸಾಕಷ್ಟಿರುತ್ತೆ. ಹಾಗೆ ಪ್ರಯಾಣ ಮಾರ್ಗದಲ್ಲಿ ನೀವು ಆಫೀಸ್ಗೋ ಕೆಲಸಕ್ಕೋ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯಾಣ ಬೆಳೆಸುವಾಗ ಕಾಲದಲ್ಲಿ ನಿಮ್ಮ ಮೊಬೈಲು, ಪರ್ಸು, ಪೆನ್ನು ಅಥವಾ ನಿಮ್ಮ ಯಾವುದೇ ತರಹ ವಸ್ತುಗಳು, ನಿಮ್ಮ ಕೈಲಿರ್ತಕ್ಕಂಥ ಒಂದು ಕೀ, ಅದನ್ನು ಸಹಿತ ಒಂದು ಕಡೆ ಇಟ್ಟರೆ ಮರೆತು ಇನ್ನೊಬ್ರು ಯಾರನ್ನ ಕೈಲಿ ಹಿಡ್ಕೊಂಡು ಸಾಕಷ್ಟು ಹೊತ್ತು ನಿಮ್ಮನ್ನು ಆಡಿಸಿ ನಿಮ್ಮ ಕಣ್ಣನ್ನು ನೀರು ಬರ್ಸೋ ತನಕ ಬಿಡೋದಿಲ್ಲ. ಅದರಿಂದ ಬೆಳಗ್ಗೆನೇ ಹೇಳ್ತಿದ್ದೇನೆ, ಕನ್ಯಾ ರಾಶಿಯವರು ಜೋಪಾನ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ ತೀರ್ಮಾನ ತೆಗೆದುಕೊಳ್ಳಿ, ಒಳ್ಳೆ ಅನುಕೂಲ ಆಗುತ್ತೆ, ಸಿದ್ಧಿ ಆಗಲಿ. ವೀಕ್ಷಕರೇ, ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಗುರುಜಿ, ನಿಜಕ್ಕೂ ನಾನು ಕೂಡ ಸಾಕಷ್ಟು ಪ್ರಕಾರಗಳ ಕುರಿತಾಗಿ ಕೇಳಿದ್ದೇನೆ, ನೋಡಿದ್ದೇನೆ ಕೂಡ ಜ್ಯೋತಿಷ್ಯದಲ್ಲಿ. ಆದರೆ ನೀವು ಈ ಸ್ವರ ತರಂಗಗಳ ಆಧಾರದ ಮೇಲೆ ಹೇಳುವಂತಹ ಜ್ಯೋತಿಷ್ಯ ಇದೆಯಲ್ಲ, ನಿಜಕ್ಕೂ ವಿಸ್ಮಯ ಅಂತ ಹೇಳಬೇಕು. ನಾನು ಕೆಲವರು ಕರೆ ಮಾಡಿದಾಗ ಅನ್ಕೊಳ್ತಾ ಇದ್ದೆ, ಅಪ್ಪ ಎಲ್ಲಾದ್ರೂ ತಪ್ಪಾಗ್ಬಿಟ್ರೆ ಅಂತ ಭಯ ಬೀಳ್ತಿದ್ದೆ. ಆದರೆ ನೀವು ಹೇಳಿರುವಂತಹ ಮಾತು, ಅದು ಮಚ್ಚೆಯ ಕುರಿತಾಗಿ ಹೇಳ್ತಿರಲ್ಲ, ಯಾವತ್ತಿಗೂ ಕೂಡ ತಪ್ಪಾಗಿರೋ ಇತಿಹಾಸವೇ ಇಲ್ಲ ಅಂತ ಹೇಳ್ಬಹುದು. ಅಷ್ಟು ದೇವಿ ನಿಮ್ಮನ್ನ ಬಹಳ ಚೆನ್ನಾಗಿ ನೀವು ಅನುಷ್ಠಾನವನ್ನ ಮಾಡ್ಕೊಂಡಿದ್ದೀರಾ ದೇವಿಯನ್ನ. ತುಂಬಾ ಖುಷಿ ಅನ್ಸುತ್ತೆ. ಜೊತೆಗೆ ಬರೀ ಧಾರ್ಮಿಕ ವಿಚಾರದ ಕುರಿತಾಗಿ ಅಥವಾ ಅನುಷ್ಠಾನದ ಕುರಿತಾಗಿ ನೀವು ಕಾಲರ್ಸ್ಗೆ ಮಾತಾಡೋದಿಲ್ಲ, ಕೌನ್ಸಿಲರ್ ಆಗಿ ಮಾತಾಡ್ತೀರಾ. ಕೌನ್ಸಿಲಿಂಗ್ ಎಷ್ಟು ಅದ್ಭುತವಾಗಿ ಕೊಡ್ತೀರಾ ಅಂದ್ರೆ ಬರೀ ಅದು ಒಬ್ಬರಿಗೆ ಅನ್ವಯ ಆಗುವಂತಹ ಒಂದು ಅನುಷ್ಠಾನ ಆಗಿರೋದಿಲ್ಲ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ಅನುಷ್ಠಾನವಾಗಿರುತ್ತೆ. ಅದರಿಂದ ಪ್ರಯೋಜನ ಪಡ್ಕೊಂಡಿರೋರು ಕೂಡ ಬಹಳಷ್ಟು ಜನ ಇರ್ತಾರೆ. ಕರೆಯನ್ನ ಸ್ವೀಕರಿಸೋಕ್ಕೂ ಮುನ್ನ ಗುರುಜಿ, ನನಗೆ ನಿಮ್ಮಲ್ಲಿ ಅದೊಂದು ಸಂಶಯವಿದೆ. ಈ ಸ್ವರ ಜ್ಯೋತಿಷ್ಯ, ಅದರ ಕುರಿತಾಗಿ ಕೆಲ ಮಾಹಿತಿಯನ್ನ ನೀಡ್ತೀರಾ? ಖಂಡಿತಮ್ಮ. ತಾಯಿ ಶಾರದೆಯ ಅನುಗ್ರಹವು ಅಥವಾ ಗುರುಗಳ ಆಶೀರ್ವಾದವು, ಯಾವುದೇ ಒಂದು ವಿದ್ಯೆ, ಒಂದು ಜ್ಞಾನ, ಅದನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಅದಕ್ಕೂ ಸಂಸ್ಕಾರದ ಫಲ. ಹೌದು. ನಾವು ಇರ್ತಕ್ಕಂತಹ ರೀತಿ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಸೃಷ್ಟಿಯಲ್ಲಿ ನಾನು ತಿಳಿದ ಮಟ್ಟಿಗೆ, ನನ್ನ ಅನಿಸಿಕೆ, ನನ್ನ ಒಂದು ಮನಸ್ಸಲ್ಲಿರೋದು, ತಂದೆ ತಾಯಿಗಿನ್ನ ದೊಡ್ಡವರು ಯಾರೂ ಅಲ್ಲ. ಯಾವುದೇ ಒಂದು ವಿದ್ಯೆ ಕಲಿಬೇಕಾದರೂ ಆ ಕಲಿಬೇಕಾದ್ರೆ ಮೊದಲನೇ ದಿನ ತಂದೆ ತಾಯಿ, ಗುರುಗಳು, ಬಂಧು ಬಾಂಧವರು ಪ್ರತಿಯೊಬ್ಬರ ಒಂದು ಸಹಕಾರ ಬೇಕು. ಹಾಗೆ ಈ ವಿದ್ಯೆ ನಾನು ಕಲಿಬೇಕಾದರೂ ನಮ್ಮ ತಂದೆ ಆಶೀರ್ವಾದ, ನನ್ನ ಜನ್ಮದಾತೆ ತಾಯಿ ಆಶೀರ್ವಾದ, ಹಾಗೆ ನನ್ನ ಗುರುಗಳ ಆಶೀರ್ವಾದ, ಇದೆಲ್ಲ ಬಹಳ ವಿಶೇಷ. ಇದರ ರಹಸ್ಯ ಹೇಳ್ತಾ ಹೋದರೆ ಬಹುಶಃ ಸಮಯ ಸಾಕಷ್ಟು ಆಗ್ಬೋದು, ಇವತ್ತು ಸಾಲೋದಿಲ್ಲ ಅಂತ ಭಾವಿಸ್ತೇನೆ. ಆದರೂ ಸ್ವರತರಂಗದ ಈ ರಹಸ್ಯಗಳಿದೆಯಲ್ಲ, ಇದನ್ನು ಚುಟುಕಾಗಿ ನಾನು ತಿಳಿಸ್ಕೊಡ್ತೇನೆ. ಮುಂದೆ ಗುರುಜಿ, ವಿರಾಮಕ್ಕೂ ಮುನ್ನ ನೀವು ಹೇಳ್ತಿದ್ರಿ ಒಂದು ರಹಸ್ಯವನ್ನ ತಿಳಿಸ್ತೇನೆ, ಚುಟುಕಾಗಿ ಹೇಳ್ತೇನೆ ಅಂತ. ಯಾಕಂದ್ರೆ ರಹಸ್ಯವನ್ನ ಪರಿಪೂರ್ಣವಾಗಿ ತಿಳಿಸ್ಲೂಬಾರ್ದು ಅನ್ನೋದು ಒಂದು ವಾದ ಅಲ್ವೇ ಗುರುಜಿ? ಇಲ್ಲಮ್ಮ, ಯಾವುದೇ ಒಂದು ವಿದ್ಯೆ ಅರ್ಥಗರ್ಭಿತವಾಗಿ ಅನುಷ್ಠಾನಗಳನ್ನು ಮಾಡಿಕೊಂಡು ಕ್ರಮಬದ್ಧವಾದಂತಹ ರೀತಿ ಇದ್ದರೆ ಅದಕ್ಕೆ ಗೌಪ್ಯತೆ ಬೇಡ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ವಿದ್ಯೆ ಅಂದ್ರೇನು, ವಿದ್ವತ್ ಅಂದ್ರೇನು, ಈ ಸ್ವರತರಂಗದಲ್ಲಿರ್ತಕ್ಕಂಥ ರಹಸ್ಯವೇನು, ಅದು ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಅದರಲ್ಲೂ ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ. ಹೌದು. ಆದರೆ ಈ ಅಭಿಮಾನಿ ದೇವರುಗಳು ಅದನ್ನು ಒಪ್ಪಿ ಈ ಒಂದು ಸ್ವರತರಂಗದಿಂದ ಇರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಂಡಿದ್ದಾರೆ, ತಿಳಿಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಣ್ಣ ಮುಚ್ಚಾಲಲ್ಲ. ಅದರಲ್ಲೂ ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಚಾರ, ಇದು ನೇರ ಪ್ರಸಾರ ಅಂತ. ಹೌದು ಗುರುಜಿ. ನೇರ ಪ್ರಸಾರ ಇದ್ದಾಗ ನಾವು ಮಾತಾಡ್ತಕ್ಕಂತಹ ಮಾತಿನಲ್ಲಿ ಸತ್ಯಾಸತ್ಯತೆಗಳೇನಿದೆ ಅನ್ನೋದನ್ನ ಅಲ್ಲಿಂದಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಏನೋ ಈ ಒಂದು ಸಬ್ಜೆಕ್ಟ್ನ ನಾವು ರೆಕಾರ್ಡ್ ಮಾಡಿ ಅದಕ್ಕೆ ಮತ್ತಷ್ಟು ರೂಪುರೇಷೆಗಳಿಗೆ ಬಣ್ಣ ಕಟ್ಟಿ ಅದನ್ನ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡಿ ನಂತರ ಅದನ್ನು ನಾವು ತೋರಿಸಿದ್ದೆ ಆದರೆ ಆಗ ಅದರ ಬಗ್ಗೆ ಅದರ ಕಲ್ಪನೆ ಬೇರೆ. ಗುರುಜಿ, ಎಲ್ಲರಂತೆ ನನಗೂ ಕೂಡ ಅನ್ಸುತ್ತೆ, ಅಬ್ಬಾ ಗುರುಜಿ ಅದು ಹೇಗೆ ಪ್ರೆಡಿಕ್ಟ್ ಮಾಡ್ತಾರೆ, ಅಷ್ಟು ಸೊಗಸಾಗಿ ಹೇಳ್ತಾರೆ. ಯಾಕಂದ್ರೆ ನೇರ ಪ್ರಸಾರ ಕಾರ್ಯಕ್ರಮ, ಹಾಗಾಗಿ ವೀಕ್ಷಕರಿಗೆ ತುಂಬಾ ಪ್ರೀತಿಯಾಗಿದೆ ನಮ್ಮ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಗುರುಜಿ. ಈಗ ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು?
ನಾನ್ ಬೆಂಗಳೂರಿಂದ ದೀಪಾ ಅಂತ ಮಾತಾಡ್ತಾ ಇರೋದು. ದೀಪಾ ಅವರೇ, ಹೇಗ್ ಅನ್ನಿಸ್ತಿದೆ ನಿಮ್ಗೆ ಮಹರ್ಷಿ ವಾಣಿ ನೀರ್ ಪ್ರಸಾರ ಕಾರ್ಯಕ್ರಮದ ಮೊದಲನೇ ದಿನದಂದೇ ನಿಮ್ಗೆ ಕರೆ ಸಿಕ್ಕಿದೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಈ ಟಿವಿಲೂ ಬರ್ತಾ ಇತ್ತು ಪ್ರೋಗ್ರಾಮ್, ಅಲ್ಲೂ ಫೋನ್ ಮಾಡ್ತಾನೆ ಇದ್ದೆ, ಸಿಗ್ಲಿಲ್ಲ. ಇವತ್ತು ನನ್ ಲಕ್ಕಿ ಅಂತ ಹೇಳ್ಬೋದು. ನಾನು ಮೊದಲೇ ಕರೆಯಾಗಿ ನಾನು ಫೋನ್ ಮಾಡ್ತಾ ಇರೋದಕ್ಕೆ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು ಮೇಡಮ್. ಖಂಡಿತ ನಮಗೂ ಕೂಡ ಖುಷಿ ಅನ್ಸ್ತಿದೆ ನಿಮ್ ಜೊತೆ ಮಾತಾಡ್ತಿರೋದಕ್ಕೆ. ದೀಪಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿಮ್ಮ. ಹಾ ಮೇಡಮ್. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ನನ್ ಮದ್ವೆ ಆಗಿ 3 ವರ್ಷ ಆಯ್ತು, ಇನ್ನು ಮಕ್ಳಿಲ್ಲ. ಅಂದ್ರೆ ಡಾಕ್ಟರ್ಸ್ ಇದು PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ದಾರೆ, ಮಾಡಿಸ್ಬೇಕು. ಅದೇ ಏನ್ ಪ್ರಾಬ್ಲಮ್ ಆಗುತ್ತೋ ಅಥವಾ ಇನ್ನು ಎಷ್ಟು ಲೇಟು ಅಂತ ಕೇಳ್ಬೇಕಾಗಿತ್ತು ಗುರುಜಿ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲಿ ಚಂದ್ರನ ಆಸ್ಥಾನ ಮಹತ್ತರವಾಗಿದೆ, ಜೊತೆಗೆ ಗುರುವಿನ ಅನುಗ್ರಹವೂ ಇದೆ. ಶೀಘ್ರವಾಗಿ ಸಂತಾನವಾಗ್ತಕ್ಕಂತಹ ಒಂದು ಯೋಗ್ಯವಾದಂತಹ ಫಲ ನಿನ್ನ ಗರ್ಭದಲ್ಲಿದೆ. ನಿನ್ನ ಗರ್ಭಕ್ಕೆ ಯಾವುದೇ ತರಹ ತೊಂದರೆ ತಾಪತ್ರೆಗಳಿಲ್ಲ. ಇದು ಬರೀ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ಅಷ್ಟೇ, ನಿಖರವಾಗಿ ಇದೆ ಅಂತ ಹೇಳಿಲ್ಲ. ಅದೇ ಸರ್ ಗುರುಜಿ, ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿ ತೋರಿಸಿದೆ, ಅವಾಗ PCOD ಪ್ರಾಬ್ಲಮ್ ಇದೆ ಅಮ್ಮ ಅಂತ ಹೇಳಿದ್ರು. ಮೆಡಿಸನ್ ತಗೊಂಡೆ. ಇವಾಗ ತಿರ್ಗಾ ಮತ್ತೆ ಸ್ಕ್ಯಾನಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನೇ ಹೇಳ್ತೀನಲ್ಲಮ್ಮ, ಏನು ಚಿಂತೆ ಮಾಡಬೇಡ ತಾಯಿ. ಶೀಘ್ರವಾಗಿ ಗರ್ಭ ನಿಲ್ಲುವಂತಹ ಒಳ್ಳೆ ಯೋಗ ನಿಂದಿದೆ. ಅಧೈರ್ಯ ಪಡೋ ಅವಶ್ಯಕತೆ ಇಲ್ಲ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂತಹದ್ದು, ಒಮ್ಮೆ ನಾಗಾರಾಧನೆ ಮಾಡಿ, ಜೊತೆಗೆ ಚಕ್ಕೆ ಬರ್ಕೊಳ್ಳಿ. ಚಕ್ಕೆ ಅಂದ್ರೆ ಗೊತ್ತಲ್ವಾ, ಸಾಂಬಾರ್ಗೆ ಹಾಕುವಂಥದ್ದು. ಗೊತ್ತು ಗೊತ್ತು ಗುರುಜಿ. ಚಕ್ಕೆ ಜೊತೆಗೆ ಅಶೋಕ ವೃಕ್ಷದ ಚಕ್ಕೆ, ಬೇಲದ ಹಣ್ಣದ ಮರ ಅಂದ್ರೆ ಬೇಲ್ದ ಹಣ್ಣು ಅಂತ ಗೊತ್ತಿದೆಯಲ್ಲಮ್ಮ, ಹಣ್ಣಿನ ಮರ ಬೇಲ್ದಣ್ಣು, ಅದರ ಮರದ ಚಕ್ಕೆ, ಈ ಮೂರನ್ನು ಸಹಿತ ಕುದಿಸಿ ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಹಾಕೊಂಡು ಬೆಳಿಗ್ಗೆ ಕಾಫಿ ಕುಡಿಯೋದಕ್ಕಿಂತ ಮುಂಚಿತವಾಗಿ ತೆಗೆದುಕೊಳ್ಬೇಕು. ಇದನ್ನ ಮಾಡಿ ಖಂಡಿತ ಗರ್ಭದಲ್ಲಿ ಏನೇ ದೋಷ ಇದ್ರೂ ದೂರ ಆಗತ್ತೆ, ಅನುಕೂಲ ಆಗತ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ದೀಪಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಂಡಿರ್ತೀರಿ. ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಕಾಯಕಲ್ಪ ಅಂದ್ರೆ ಇವತ್ತು ಭಗವಂತನ ಸೇವೆ. ಸಾಕಷ್ಟು ಜನ ತುಲಾರಾಶಿಯವರು ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನ ಆರಾಧನೆ ಮಾಡ್ತೀರಿ. ಗಣಪತಿ ಆಲಯಗಳಿಗೆ ಬೆಳಗ್ಗೆನೆ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ಗರಿಕೆ ಆಗಲಿ ಅಥವಾ ಬಿಳಿ ಎಕ್ಕದ ಹೂ ಆಗಲಿ ಅಥವಾ ಪುಷ್ಪಗಳು ಯಾವುದಾದ್ರೂ ಸರಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಮಧ್ಯಾಹ್ನ ಮಹಾಗಣಪತಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಂತರ ಅಷ್ಟು ಪ್ರಸಾದ ತೆಗೆದುಕೊಳ್ಳಿ. ಇವತ್ತಿನ ದಿವಸ ಸಾಧ್ಯವಾದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾನ್ ವೆಜ್ ಅಂತಕ್ಕಂಥದ್ದು ಇಂತಹ ಪದಾರ್ಥಗಳನ್ನು ಸ್ವಲ್ಪ ಇವತ್ತು ತ್ಯಜಿಸಿ ಇವತ್ತು ಗಣಪತಿನ ಪ್ರಾರ್ಥನೆ ಮಾಡಿ. ಯಾತಕ್ಕಾಗಿ ತುಲಾರಾಶಿಯವರಿಗೆ ಈ ಒಂದು ಕಿವಿ ಮಾತು ಅಂದರೆ, ತುಲಾರಾಶಿಯಲ್ಲಿರ್ತಕ್ಕಂಥವರು ದಿನಂಪ್ರತಿ ಸಾಕಷ್ಟು ಸಮಸ್ಯೆಗಳು ನೋವಿನಿಂದ ಇದ್ದಾರೆ. ನಿಮ್ಮ ಸಮಸ್ಯೆಗಳು ಯಾವಾಗ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆಯಿಂದ ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ ಗಣಪತಿ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಗಣಪತಿನ ಪ್ರಾರ್ಥನೆ ಮಾಡಿ ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ತುಲಾರಾಶಿಯವರು ಪಠನೆ ಮಾಡಿ ಇವತ್ತು ಗಣಪತಿಯ ದರ್ಶನಕ್ಕೆ ಹೋಗಿ ಬನ್ನಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಮನಸ್ಥಿತಿ ಚಂಚಲತೆ ಇದ್ದು ಸಮಾಧಾನ ಇಲ್ಲದಂಥ ರೀತಿ ನಿಮ್ಮ ಒಂದು ವರ್ಚಸ್ಸಲ್ಲಿದೆ. ನಿಮ್ಮ ಶ್ರಮವೇ ಬೇರೆ, ನಿಮಗೆ ಸಿಗ್ತಿರ್ತಕ್ಕಂಥ ಪ್ರತಿಫಲವೇ ಬೇರೆ. ಹಾಗೆ ನಿಮ್ಮ ಒಳಗಿರ್ತಕ್ಕಂತಹ ನೋವು, ನಿಮ್ಮೊಳಗಿರ್ತಕ್ಕಂತಹ ಮಾತು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಬೇಕಾದಂಥ ರೀತಿ ನೀತಿಯೂ ಬೇರೆ. ಆದರೆ ಯಾವುದೂ ಸಮಂಜಸವಾಗಿಲ್ಲದಿರ ಪ್ರತಿ ಕ್ಷಣದಲ್ಲೂ ಒಂದಲ್ಲ ಒಂಥರ ನೋವನ್ನು ನೋಡಬೇಕಾಗತ್ತೆ. ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಹಿತ ಸ್ವಲ್ಪ ಏರುಪೇರು ಕಾಣಿಸಬಹುದು. ನಿಮ್ಮ ಸ್ವರತರಂಗದಲ್ಲಿ ವ್ಯತ್ಯಾಸವಾಗಬಹುದು, ಅಥವಾ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಆಗಿ ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ವೃಶ್ಚಿಕ ರಾಶಿಯವರು ನಿಮಗೆ ಅನುಕೂಲ ಆದರೆ ಒಂದು ಹನಿ ಜೇನುತುಪ್ಪನ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿದ್ದು
ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪನ್ನ ಪ್ರಸಾದವಾಗಿ ತೆಗೆದುಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಆರೋಗ್ಯನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿನ ಅಥವಾ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಸಾಕಷ್ಟು ಅಡ್ಡಿ ಆತಂಕಗಳಿದೆ. ಮನಸ್ಸು ಶಾಂತಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಡ್ಡಿ ಆತಂಕ ಇದೆ. ಜೊತೆಗೆ ಹಣಕಾಸಿನಲ್ಲಿ ಯಾವುದೇ ಲೇವದೇವಿ ಆದರೂ ಸಹಿತ ಸಮಂಜಸವಾಗಿ ಆಗದಿರಾ ಹಣದ ಮುಗ್ಗಟ್ಟು ಸಾಕಷ್ಟಾಗತ್ತೆ. ನಿಮ್ಮ ವೃತ್ತಿ ರಂಗದಲ್ಲಿ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳು ಯಶಸ್ಸಿಲ್ದಿರ ಇವತ್ತು ಅಡ್ಡಿ ಆತಂಕ ಅನ್ನೋದು ನಿಮ್ಮನ್ನು ತುಂಬ ಹಿಂಬಾಲಿಸುತ್ತೆ. ಆದರೆ ಒಂದು ಸತ್ಯಾಂಶ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಮನಸ್ಸು ಶಾಂತಿ ಇರುತ್ತೆ. ನೆಮ್ಮದಿ ನಿಮಗೆ ಸಿಗಬೇಕಾದ್ರೆ ಇವತ್ತು ಬೆಳಗ್ಗೆ ವೃಕ್ಷರಾಜನಿಗೆ ನಮಸ್ಕಾರ ಮಾಡಿಕೊಂಡು, ಅಥವಾ ನೀವು ಎದ್ದು ಹೋಗಿ ನಮಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನಸ್ಸಲ್ಲೇ ಅಶ್ವತ್ಥ ವೃಕ್ಷನ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಖಂಡಿತ ಕಟ್ಟಿಟ್ಟ ಬುತ್ತಿ ಅನುಕೂಲ ಆಗತ್ತೆ. ಒಳ್ಳೆಯದಾಗಿ. ಖಂಡಿತ ಕರೆ ಮಾಡೋರಿಗೆ ಒಂದು ಕಿವಿ ಮಾತನ್ನ ಹೇಳಲೇಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದ್ರೆ ವೀಕ್ಷಕರೇ, ನೀವು ಈ ನಂಬರ್ಗೆ ಕರೆ ಮಾಡಬೇಕು. 08041219999 ಕರೆ ಮಾಡಿ. ಆದ್ರೆ ದಯಮಾಡಿ ಕರೆ ಮಾಡಿದಾಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರೋ ಅವರು ನಿಮ್ಮ ಪಕ್ಕದಲ್ಲಿರಲಿ. ಯಾಕಂದ್ರೆ ಗುರೂಜಿಯವರು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಹೇಳೋದಿಲ್ಲ ಜ್ಯೋತಿಷ್ಯ, ಸ್ವರ ತರಂಗದ ಆಧಾರದ ಮೇಲೆ ಹೇಳೋದ್ರಿಂದ ಯಾರ ಬಗ್ಗೆ ಕೇಳಬೇಕು ಅಂತಿರ್ತಾರೋ, ಹಾಗಾಗಿ ಅವರು ನಿಮ್ಮ ಜೊತೆಯಲ್ಲಿದ್ರೆ ಖಂಡಿತ ಒಳಿತು. ಆಗಷ್ಟೇ ಅವರ ಭವಿಷ್ಯವನ್ನ ಗುರೂಜಿಯವರು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇನ್ನು ಕೆಲವರು ಪತ್ರ ಕಳಿಸ್ತೀರಾ. ಪತ್ರದ ಜೊತೆಗೆ ಏನೆಲ್ಲ ಕಳಿಸ್ಬೇಕು ನಿಮ್ಮೆಲ್ರಿಗೂ ತಿಳಿದೇ ಇದೆ. ನಿಮ್ಮ ಸಮಸ್ಯೆಯನ್ನ ಬರೆದು ಕಳಿಸಿ, ಜೊತೆಗೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಬರೆದ್ರೂ ಕೂಡ ಒಳ್ಳೇದು. ಜೊತೆಗೆ ಹಸ್ತ ಸಾಮುದ್ರಿಕ ವಿಭಾಗದಲ್ಲಿ ಗುರೂಜಿಯವರು ಹಸ್ತದ ಒಂದು ಪ್ರತಿಯನ್ನ ಖಂಡಿತವಾಗ್ಲೂ ಅವಶ್ಯಕವಾಗಿ ನೀವು ಕಳಿಸ್ಲೇಬೇಕಾಗತ್ತೆ. ಗಂಡ್ಮಕ್ಳಾದ್ರೆ ಬಲಗೈ, ಹೆಣ್ಮಕ್ಳಾದ್ರೆ ಎಡಗೈಯನ್ನ ಕಳಿಸ್ಬೇಕು. ಫೋಟೋನ ತೆಗೆದ್ಬಿಟ್ಟು ಕಳಿಸ್ಬೇಕಾಗತ್ತೆ. ಜೊತೆಗೆ ಚಕ್ಷುರ್ಮತಿ ವಿಭಾಗದಲ್ಲಿ ಕಣ್ಣನ್ನ ನೋಡಿ ಗುರೂಜಿಯವರು ಭವಿಷ್ಯವನ್ನ ತಿಳಿಸ್ತಾರೆ. ಹಾಗಾಗಿ ಕಣ್ಣಿನ ಚಿತ್ರ ಕಳಿಸೋದು ಮರಿಬೇಡಿ. ಹಾಗಾದ್ರೆ ವಿಳಾಸ ಬರ್ಕೊಂಬಿಡಿ. ಜೀ ಕನ್ನಡ ವಾಹಿನಿ, ಮಹರ್ಷಿ ವಾಣಿ, ನೀರು ಪ್ರಸಾರ ವಿಭಾಗ, ನಂಬರ್ 5199 MG ರಸ್ತೆ, ಬೆಂಗಳೂರು 1. ಗುರೂಜಿ, ಬಹಳ ವಿಶೇಷ ಅಂತ ಹೇಳಿದ್ರೆ ಬರೀ ಟಿವಿಯಲ್ಲಷ್ಟು ನೀವು ಕಾಣಿಸ್ಕೊಳ್ಳೋದಿಲ್ಲ ನಮ್ಮ ವೀಕ್ಷಕರಿಗೆ. ಅವರೆಲ್ಲರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅವ್ರು ಇರೋ ಕಡೆಗೆ ಅಲ್ಲಲ್ಲಿ ಜರುಗುವಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ತಾ ಇರ್ತೀರಾ. ಅಂತೆ ಇವತ್ತು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಗೊತ್ತಾ? ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸೇವಾ ಸಮಿತಿಯವರು ಆಯೋಜಿಸಿರುವಂತಹ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಇದು. ಗಣಪತಿ ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಲಕ್ಷ್ಮೀನಾರಾಯಣ, ಶಿರ್ಡಿ ಸಾಯಿಬಾಬಾ ಜೊತೆಗೆ ವೆಂಕಟೇಶ್ವರ, ಮಹಾಲಕ್ಷ್ಮಿ, ಅಭಯಾಂಜನೇಯ ಸಮೇತ ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಾಗಿ ಗುರೂಜಿ ಬರ್ತಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಗಣೇಶ ಬ್ಲಾಕ್ 4ನೇ ಅಡ್ಡರಸ್ತೆ, ನಂಬರ್ 50. ಈ ಜಾಗಕ್ಕೆ ಗುರೂಜಿ ಬರ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ಅಲ್ಲಿ ಜರುಗುವಂತಹ ಮಹರ್ಷಿ ಸಾಂತ್ವನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ತಾವೆಲ್ಲರೂ ಬರ್ಬೇಕಾಗತ್ತೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್, ಗಣೇಶ ಬ್ಲಾಕ್, 4ನೇ ಅಡ್ಡರಸ್ತೆ, ನಂಬರ್ 50. ಅಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಜರುಗ್ತಿರುವಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಪಾಲ್ಗೊಳ್ತಿದ್ದಾರೆ. ಗುರುಜಿ, ಸರಿಸುಮಾರು ಎಷ್ಟು ಹೊತ್ತಿಗೆ ತಾವಲ್ಲಿ ಹೋಗ್ತಾ ಇದ್ದೀರಾ? ಸುಮಾರು 11 ಗಂಟೆಗೆ ನಾನು ಆಸ್ಥಾನಕ್ಕೆ ಬರ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು, ಈ ಒಂದು ಆಸ್ಥಾನದಲ್ಲಿ ಗಣಪತಿಯೇ ಮೂಲ. ಗಣಪತಿ ಇದ್ದಂತಹ ಸ್ಥಳ. ಗಣಪತಿ ಮೊದಲು ಪ್ರಾರಂಭದಲ್ಲಿ ಉದ್ಭವ ಗಣಪತಿ. ಗಣಪತಿ ಆದ ನಂತರ ಇಷ್ಟೆಲ್ಲ ದೇವತೆಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು. ಈ ಸ್ಥಳ ಪುರಾಣ. ಸ್ಥಳದಲ್ಲಿ ವಿಶೇಷತೆ ಸಾಕಷ್ಟಿದೆ. ಹಾಗಾಗಿ ಜೀ ಕನ್ನಡ ವಾಹಿನಿಯ ಮೊದಲನೇ ದಿನ ಇವತ್ತು ಈ ಕಾರ್ಯಕ್ರಮಕ್ಕೆ, ಅಂದರೆ ಮಹರ್ಷಿ ವಾಣಿ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಯಣ ಈ ಒಂದು ವಿಶೇಷವಾದಂಥ ಕ್ಷೇತ್ರಕ್ಕೆ, ಮಹಾಲಕ್ಷ್ಮಿ ಲೇಔಟ್, ಗಣಪತಿ ಗಣೇಶ ಬ್ಲಾಕು, ಮಹಾಲಕ್ಷ್ಮಿ ಲೇಔಟಲ್ಲಿರ್ತಕ್ಕಂಥ ಈ ಒಂದು ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ನಾನು ಬರ್ತಿದ್ದೇನೆ. ನೀವು ಬನ್ನಿ.
ಈ ಕಾರ್ಯಕ್ರಮದ ಕರೆಯೋಲೆ ನಿಮ್ಮೆಲ್ಲರಿಗೂ. ಜೊತೆಗೆ ಗುರುಜಿ ಮತ್ತೊಂದು ವಿಶೇಷ ಅಂದ್ರೆ ಅರಸೀಕೆರೆ ಬಸವಣ್ಣ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾನೆ. ಹಾಗಾಗಿ ಬಸವಣ್ಣನ ದರ್ಶನ ಕೂಡ ತಾವೆಲ್ಲರೂ ಮಾಡಬಹುದು. ಹಾಗಾಗಿ ಎಲ್ಲ ಆಸಕ್ತರೇ ಬನ್ನಿ ಭಾಗವಹಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು? ಬಾಬು ಅಂತ. ಬಾಬು ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಬಾಬು ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ ಹಲೋ, ನಮಸ್ಕಾರ ಸ್ವಾಮಿ. ನಮಸ್ಕಾರ, ಹೇಳಿ. ನಮ್ದು ಗಾಡಿ ಇದೆ, ಸ್ವಂತ ಗಾಡಿ ಇದೆ. ಏನ್ ದುಡಿದ್ರು ನಮ್ಗೆ ಕೈ ಹತ್ತಾ ಇಲ್ಲ. 10 ವರ್ಷ ಆಯ್ತು. 10 ವರ್ಷದಿಂದನೂ ನಮ್ಗೆ 1 ರೂಪಾಯಿನೂ ಕೈ ಹತ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಿಲ್ಲ. ನಾವು ಸುತ್ತಬಾರೋ ದೇವ್ರುಗಳೆಲ್ಲ ಸುತ್ತಿದ್ದೀನಿ. ನಮ್ದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಬಾಬೋರೆ, ಮನುಷ್ಯನ ಗ್ರಹಗತಿಗಳು ಸಮಂಜಸವಾಗಿಲ್ಲ ಅಂದಾಗ, ಹಾ, ನಮ್ಮ ಪ್ರಾರಬ್ಧ ಕರ್ಮನ್ನ ನಾವು ದೂರ ಮಾಡ್ಕೊಳ್ತಿದ್ದಾಗ, ನಾವು ಎಷ್ಟು ದುಡಿಮೆ ದುಡಿದ್ರು ಸಹಿತ ಆ ದುಡಿಮೆ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಜೊತೆಗೆ ಬರೀ ದುಡಿಮೆ ಅಷ್ಟೇ ಅಲ್ಲ, ಬರೀ ನಿಷ್ಠೂರ ಹೊತ್ಕೋಬೇಕಾಗತ್ತೆ. ಏನೇ ಒಂದು ಒಳ್ಳೇದು ಮಾಡೋದಕ್ಕೆ ಹೋದ್ರು ಅದು ಕೆಟ್ಟದ್ದಾಗಿ ಪರಿವರ್ತನೆ ಆಗುತ್ತೆ. ಆದ್ರೆ ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ತಾವು ಪಟ್ಟಂತ ಸಮಸ್ಯೆಗಳು, ಪಟ್ಟಂತ ಕಷ್ಟಗಳೇನಿದೆ, ಇದನ್ನ ದೂರ ಮಾಡ್ಕೊಳ್ಳಿಕ್ಕೆ ತುಂಬಾ ಹತ್ತಿರದ ದಿನಗಳಿದೆ. ಇನ್ನೊಂದು 4 ತಿಂಗಳು ತಾವು ಕಾದಿದ್ದೆ ಆದ್ರೆ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗತ್ತೆ. ಈ 4 ತಿಂಗಳ ತನಕ ಒಂದಲ್ಲ ಒಂಥರ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದರಲ್ಲೂ ಈ ಕಳೆದ 18 ತಿಂಗಳಿಂದ, ಅಂದ್ರೆ 18 ದಿವಸದಿಂದ, ಕಳೆದ 18 ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣ್ತಾ ಇದ್ದೀರಿ ತಾವು. ಇದು ಮತ್ತಷ್ಟು ಶ್ರೇಯಸ್ಕರವಾಗಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಜೊತೆಗೆ ಕಪ್ಪು ಬಣ್ಣದ ಹಸುಗೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಇವತ್ತು ಸಂಕಷ್ಟಹರ ಮಹಾಗಣಪತಿ. ಇವತ್ತಿನ ದಿವಸ ಗಣಪತಿನ ಪ್ರಾರ್ಥನೆ ಮಾಡಿ ಸಂಜಾ ಕಾಲದಲ್ಲಿ ಗಣಪತಿನ ದರ್ಶನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ. ಇಷ್ಟು ಮಾತ್ರ ಮಾಡಿದ್ದೆ ಆದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಒಳ್ಳೇದಾಗ್ಲಿ. ಬಾಬು ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ ಕೊನೆಯ 3 ರಾಶಿಗಳ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯವರಿಗೆ ಯಶಸ್ಸು ಸಾಕಷ್ಟಿದೆ, ಸಾಕಷ್ಟು ಕಾರ್ಯಸಿದ್ಧಿಯೂ ಇದೆ. ಹಾಗೆ ಮನಸ್ಸಲ್ಲಿ ಚಂಚಲತೆ ಇದೆ. ಏನ್ ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸದಲ್ಲಾದರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಹಾಗಾಗಿ ಮಕರ ರಾಶಿಯವರು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಶನೈಶ್ಚರನ ಆರಾಧನೆ ಮಾಡಿ. ಶನೈಶ್ಚರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ. ಜೊತೆಗೆ ಗಣಪತಿ ಆರಾಧನೆ ಮಾಡ್ತಾ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಂಕಷ್ಟರ ಮಹಾಗಣಪತಿ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನ ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸ್ವಲ್ಪ ಮಟ್ಟಿಗೆ ಅಧೈರ್ಯ ಅನ್ನೋದು, ಧೈರ್ಯ ಇದ್ದರೂ ಒಂದೆಜ್ಜೆ ಮುಂದೆ ನಡೀಲಿಕ್ಕೆ ಹೋಗಿ ಎಲ್ಲರೂ ಸ್ವಲ್ಪ ತೊಂದರೆ ಆಗುತ್ತೇನೋ ಅಂತಕ್ಕಂಥ ಭಯದ ವಾತಾವರಣ ಇರತಕ್ಕಂಥದ್ದು. ಏನೇ ಆದರೂ ನೀವು ನಂಬಿರ್ತಕ್ಕಂಥ ನಿಮ್ಮ ದೇವಿ ಆರಾಧನೆ ಮಾಡತಕ್ಕಂಥ ಶಕ್ತಿ ಸಾರ್ವತ್ರಿಕವಾಗಿ ಕುಂಭರಾಶಿಯವರು 100ಕ್ಕೆ 99 ಭಾಗ ದೇವಿ ಆರಾಧಕರಾಗಿರ್ತಾರೆ. 100ಕ್ಕೆ 99 ಭಾಗ. ಸರ್ವವೂ ನೀನೇ, ನಿನ್ನಿಂದಲೇ, ನೀನೇ ಸಾಮ್ರಾಜ್ಯ, ನಿನ್ನ ಆಶೀರ್ವಾದದೊಂದಿಗೆ ಮಾತ್ರವೇ ಈ ಜೀವನ. ಈ ಪ್ರಕಾರವಾದಂತಹ ಮನಸ್ಥಿತಿಯನ್ನು ಕುಂಭರಾಶಿಯವರು ಇಟ್ಕೊಂಡಿರ್ತಾರೆ. ಆದರೆ ಪ್ರಸ್ತುತ ಗುರು ಸಮಂಜಸವಾದಂಥ ಕಾಲ ಅಲ್ಲದಿರ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಕಾಣ್ತಾ ಇರುತ್ತೆ. ನಿಮ್ಮ ಶ್ರಮ ಎಷ್ಟೇ ಇದ್ರೂ, ನೀವು ಪಡ್ತಕ್ಕಂಥ ಕಷ್ಟ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಾಧನೆ, ನಿಮ್ಮಲ್ಲಿರ್ತಕ್ಕಂಥ ಪರಿಶ್ರಮ ಎಲ್ಲೋ ಒಂದು ಕಡೆ ಅದು ವ್ಯರ್ಥವಾಗುತ್ತೇನೋ, ಸಮಂಜಸವಾಗಿಲ್ವೇನೋ, ಅಥವಾ ಆ ಜಾಗದಲ್ಲಿ ಯಾರಾದರೂ ತೊಂದರೆ ಕೊಡ್ತಾರೇನೋ, ಈ ಥರ ಒಂದಲ್ಲ ಒಂಥರ ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ 100 ತರಹ ನಿಮ್ಮ ಆಲೋಚನೆಗಳಿದ್ರು ದೇವಿಯ ಸಂಪೂರ್ಣ ಅನುಗ್ರಹ ನಿಮಗಿರೋದ್ರಿಂದ ಆ ತಾಯಿ, ಅವಳ ಆಶೀರ್ವಾದ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಕುಂಭರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಹಂಚೋದ್ರಿಂದ ಏನೇ ದೋಷ ಬಂದರೂ ದೂರ ಮಾಡಿಕೊಳ್ತೀರಿ. ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಶಸ್ಸಿನ ಹಾದಿ ಇವತ್ತು ಬಹಳ ಚೆನ್ನಾಗಿದೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಮನಸ್ಸಲ್ಲಿ ನೀವು ಮಾಡಿರ್ತಕ್ಕಂಥ ಸಂಕಲ್ಪಗಳನ್ನು ತೃಪ್ತಿಯಾಗಿ ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಯೋಗದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಮೀನರಾಶಿಯವರು ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ 3 ಗಂಟೆವರೆಗೂ
ಈ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಸಾಕು. ಇನ್ನು ಉಳಿದಂಥ ಸಮಯ ಸಾಕಷ್ಟು ಲಾಭದಾಯಕ. ಸಂಜೆ ವೇಳೆಗೆ ಮನಸ್ಸಿಗೆ ನೆಮ್ಮದಿಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಸ್ಥಳ ಅಥವಾ ಭಗವಂತನ ದರ್ಶನ ಅಥವಾ ಮನಸ್ಸಿಗೆ ಸಮಂಜಸವಾಗಿ ಒಂದು ಇಷ್ಟಪಟ್ಟು ಒಂದು ಅಂದರೆ ಎಲ್ಲ ಥರದಲ್ಲೂ ಎಲ್ಲ ರಂಗಗಳಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳಿರುತ್ತೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ಮರೀಲಿಕ್ಕೆ ಒಂದು ಮನರಂಜನಾ ಕ್ಷೇತ್ರ ಕೊಡತಕ್ಕಂಥ ಒಂದು ಯೋಗಫಲ ಸಹಿತ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ಚಿಂತನೆ ಇದೆ. ಅದನ್ನು ಸ್ವಲ್ಪ ಸಮಂಜಸ ಮಾಡಿಕೊಂಡು ಒಂದು ಧರಣೆ ತುಳಸಿ ತೀರ್ಥ ತೆಗೆದುಕೊಂಡು ತುಳಸಿಯನ್ನು ನಮಸ್ಕಾರ ಮಾಡಿ ಆ ತುಳಸಿ ತೀರ್ಥ ತೆಗೆದುಕೊಂಡಿದ್ದೆ ಆದರೆ ಖಂಡಿತವಾಗಲೂ ಮೀನರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಒಳ್ಳೆಯದಾಗಲಿ. ಗುರುಜಿ, ಇಂದಿನ ರಾಶಿಗಳಲ್ಲಿ ಯಾರೆಲ್ಲರೂ ನಿಶ್ಚಿಂತೆಯಿಂದ ಇರಬಹುದು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಯಾರೆಲ್ಲರೂ ಸ್ವಲ್ಪ ಎಚ್ಚರ ವಹಿಸಿ ಅಂತ ಕಿವಿ ಮಾತನ್ನ ಕೂಡ ಹೇಳಿದ್ದೀರಾ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣವಾ ಗುರುಜಿ? ಹಲೋ. ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಜಯ ಅಂತ, ಉಡುಪಿಯಿಂದ ಕರೆ ಮಾಡ್ತೀನಿ. ಬಹಳ ಸಂತೋಷ. ಕೃಷ್ಣನ ಸನ್ನಿಧಾನದಿಂದ ಕರೆ ಮಾಡ್ತಿದ್ದೀರಾ, ಖುಷಿ ಅನಿಸ್ತಿದೆ. ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಇದು ನನ್ನ ಬಗ್ಗೆ ಮತ್ತೆ ನನ್ನ ತಾಯಿ ಬಗ್ಗೆ. ಹೌದಾ? ತಾಯಿ ಪಕ್ಕದಲ್ಲೇ ಇದ್ದಾರಮ್ಮ? ಇದ್ದಾರೆ. ಗುರುಜಿ ಇದ್ದಾರೆ, ಮಾತಾಡಿ ಮಾ. ಮೊದ್ಲಿಗೆ ನೀವ್ ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ತುಂಬಾ ಖುಷಿ ಆಗ್ತಿದೆ ಗುರುಜಿ. ಮಾತಾಡಮ್ಮ. ಹಲೋ. ಹೇಳಿ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ. ನೀನು ಯಾವಾಗಲೂ ನನ್ನ ನಗ್ತಾ ಹೆಸರು ಇರಬೇಕು. ಜಯ ಅಂತ. ಹೇಳಮ್ಮ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಖಂಡಿತ. ನಿಮ್ಮ ಮನೆ ದೇವರನ್ನ ಮತ್ತೊಮ್ಮೆ ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ನಮ್ದು ಮನೆ ದೇವರ ದುರ್ಗಾ ಪರಮೇಶ್ವರಿ, ಕಟೀಲು. ಕಟೀಲ್ ದುರ್ಗಾ ಪರಮೇಶ್ವರಿ. ಹೌದು. ತುಂಬಾ ಸಂತೋಷ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದೆ, ಏನೇ ಕಷ್ಟಗಳಿದ್ರು ಏನೇ ಸಂಕಷ್ಟಗಳಿದ್ರು ಸೃಷ್ಟಿಯಲ್ಲಿ ತಾಯಿ ದೊಡ್ಡವಳು, ಅವಳ ಆಶೀರ್ವಾದ ಹೊಂದಿದ್ರೆ ಎಂತ ಅಸಾಧ್ಯವಾದಾದ್ರೂ ಸಾಧನೆ ಆಗುತ್ತೆ ಅಂತ. ಹೌದು ಗುರುಜಿ. ಅದರಿಂದ ಈಗಲೂ ನಾನು ತಿಳಿಸ್ತಾ ಇದ್ದೇನೆ, ಇನ್ನು 5 ತಿಂಗಳು ನೀನು ವೆಯ್ಟ್ ಮಾಡು. ನಿನ್ನ ಟ್ವಿನ್ಸ್ ಗುರುಜಿ, ನಾನು ಮತ್ತೆ ನನ್ನ ತಂಗಿ ಇನ್ನೊಬ್ಳಿದ್ದಾಳೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು 5 ತಿಂಗಳಕ್ಕಾದ್ರೆ ಸಾಕಷ್ಟು ಲಾಭ ಇದೆ. ಆಯ್ತು ಗುರು. ಯಾಕೆಂದ್ರೆ ಹೇಳಮ್ಮ. ಈಗ ತುಂಬಾ ಕಷ್ಟ ಇದೆ ಗುರುಜಿ, ಮನೆ ಆರ್ಥಿಕ ಪರಿಸ್ಥಿತಿ. ಅರ್ಥ ಆಗುತ್ತೆ ತಾಯಿ. ನಿನ್ನ ಸ್ವರತರಂಗದಲ್ಲಿ ನಾನೆಲ್ಲವೂ ತಿಳ್ಕೊಬಲ್ಲೆ. ನಿನಗೆ ಏನೇ ಕಷ್ಟ ಇದ್ರು ನಿನ್ನ ಕಷ್ಟದಿಂದ ನೀವು ಮುಕ್ತರಾಗಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಒಳ್ಳೆ ಜಾಗಕ್ಕೆ ನೀನು ಸೇರಬೇಕಾದ್ರೆ 5 ತಿಂಗಳು ಕಾಯ್ಬೇಕು. ಯಾಕೆಂದ್ರೆ ಪ್ರಸ್ತುತ ನಿನ್ನ ಜಾತಕದಲ್ಲಿ ಗುರುಬಲ ಇಲ್ಲ. ಅದಕ್ಕಿಂತ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟಗಳಂತಕ್ಕಂಥದ್ದು ಒಂದೆರಡು ತರ ಅಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಒಬ್ಬರು ಕಂಡ್ರೆ ಒಬ್ರಿಗೆ ಆಗದಂತ ಪರಿಸ್ಥಿತಿ ಇದ್ದೀರಿ. ಹೌದು ಗುರುಜಿ. ಯಾರೂ ನೆಮ್ಮದಿಯಾಗಿಲ್ಲ ನೀವು. ಯಾಕೆಂದ್ರೆ ನೀನ್ ಆಡೋ ಮಾತು ನಿಮ್ ತಂಗಿಗಾಲಿ ಅಥವಾ ನಿಮ್ ತಾಯಿಗಾಲಿ ಸಮಂಜಸ ಅಲ್ಲ. ಅವ್ರು ಆಡ್ತಕ್ಕಂಥದ್ದು ನೀವು ಕಿವಿಯಲ್ಲಿ ಕೇಳಿಸ್ಕೊಳಿಕ್ ಆಗುದಿಲ್ಲ. ಹೀಗೆ ಸಮಾಧಾನ ಇಲ್ಲದಂತ ರೀತಿಯಲ್ಲಿ ನೀವಿದ್ದೀರಿ. ಅದರಲ್ಲೂ ಸಾಲದಕ್ಕೆ ಈ ಕಳೆದ 1-2 ತಿಂಗಳಿಂದ ನಿಮ್ಮ ಎಡಭಾಗ ಮೊಣಕಾಲು, ಎಡಭಾಗ ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬೇರೆ ಅನುಭವಿಸ್ತಾ ಇದ್ದೀರಿ. ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಆಲೋಚನೆ ಮಾಡ್ಬೇಡ. ಇನ್ನು 5 ತಿಂಗಳು ನೀನ್ ಕಾದಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಅನುಷ್ಠಾನ ನೀನ್ ಮಾಡ್ಕೋಬೇಕು. ಹಲೋ. ಆಯ್ತು ಗುರುಜಿ. ಅನುಷ್ಠಾನಗಳನ್ನ ನಿನ್ನ ಕಟೀಲ್ ದುರ್ಗಾ ಪರಮೇಶ್ವರಿಯ ತಾಯಿಯನ್ನೇ ಪ್ರಾರ್ಥನೆ ಮಾಡಿ ಆ ತಾಯಿ ಹೆಸರಲ್ಲಿ ಶುಕ್ರವಾರದ ಹೊತ್ತು ಸ್ವಲ್ಪ ಜೇನುತುಪ್ಪ, ಕೆಂಪು ಕಲ್ ಸಕ್ಕರೆ ಇದನ್ನ ನೈವೇದ್ಯ ಮಾಡಿ ಸಣ್ಣ ಮಕ್ಕಳಿಗೆ ಒಂದು 5 ಜನ ಮಕ್ಕಳಿಗೆ ಯಾರಿಗಾದ್ರೂ ಅದನ್ನು ಹಂಚು, ಹೆಣ್ಮಕ್ಕಳಿಗೆ. ಇದು ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಆರೋಗ್ಯ ಚೇತರಿಕೆ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಜಯ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮತ್ತೊಮ್ಮೆ ಹೇಳ್ಬಿಡೋಣ, ಕರೆಗೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಕರೆ ಕೂಡ ಮಾಡ್ತಾರೆ. ಆದರೆ ಯಾಕೋ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡೋದಿಲ್ಲ, ಅಥವಾ ಕೆಲವೊಮ್ಮೆ ಕರೆನ್ಸಿ ಕಟ್ಟಾಗೋಗುತ್ತೆ, ಹಾಗಾಗಿ ಕೂಡ ಕರೆ ಕಟ್ಟಾಗತ್ತೆ. ವೀಕ್ಷಕರೇ, ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದರೆ ಯಾವ ನಂಬರಿಗೆ ಕರೆ ಮಾಡಬೇಕು? 08041219999ಕ್ಕೆ ಕರೆ ಮಾಡಿ ಅಂತ ಹೇಳ್ತಾ, ಹಾಗೆ ಪತ್ರವನ್ನ ಕಳಿಸೋರು ಯಾವ ವಿಳಾಸಕ್ಕೆ ಪತ್ರ ಕಳಿಸ್ಬೇಕು? ಜಿ ಕನ್ನಡ ವಾಹಿನಿ, ಮಹರ್ಷಿ ವಾಣಿ, ನೀರು ಪ್ರಸಾರ ವಿಭಾಗ, ನಂಬರ್ 5199 MG ರಸ್ತೆ, ಬೆಂಗಳೂರು. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೀಗ ನೇರವಾಗಿ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ದಿವ್ಯಾ ಅವರೇ ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಗಿರಿಜಾ ದಿವ್ಯಾ ಅವರೇ. ಆರಾಮಾಗಿ ಮಾತಾಡಿ, ಲೈವ್ ಅಂತ ಭಯ ಪಡ್ಬೇಡಿ, ಆರಾಮಾಗಿ ಮಾತಾಡಿ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಗಿರಿಜಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಗಿರಿಜಾ ಅವ್ರೆ? ನನ್ ಬಗ್ಗೆ ಮತ್ತೆ ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಪಕ್ಕದಲ್ಲೇ ಇದಾರಲ್ವಾ? ಮಗಳ ಪಕ್ಕದೊಳಗೆ ಇದ್ದಾಳೆ. ಸರಿ, ಹಾಗಿದ್ರೆ ಗುರುಜಿ ಇದಾರೆ, ಮೊದ್ಲಿಗೆ ನೀವ್ ಮಾತಾಡಿ ಮಾ. ಹಲೋ. ಹಲೋ ಸ್ವಾಮಿ, ನಮಸ್ಕಾರ. ನಮಸ್ಕಾರಗಳು.
ಹೇಳಮ್ಮ. ನಾನು ತುಂಬಾ ತೊಂದರೆ ಒಳಗಿದ್ದೀನಿ. ಮತ್ತೆ ಮಾತಾಡಿ. ಮನೆ ಒಳಗಡೆಲಿ ತುಂಬಾ ತೊಂದರೆ ಇದೆ ಸ್ವಾಮಿ. ತಮ್ಮ ಬೇರೆ ತುಂಬಾ ಮೋಸ ಮಾಡ್ಬಿಟ್ಟ. ಆಮೇಲೆ ಜಾಗ ಹೋಯ್ತು ನಮ್ದು. ಜಾಗನೂ ಹೋಯ್ತು, ಕೊಡ್ಬೇಕಾಗಿರೋ ದುಡ್ಡು ಕೊಡ್ಲಿಲ್ಲ. ಅವನ ಹೆಸರಿಗೆಲ್ಲ ಮನೆ ಕೊಟ್ಟಿದ್ದೆ ಸ್ವಾಮಿ. ಅದು ಅವನು ಏನ್ ಮಾಡ್ದ, ನೀನ್ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ನನಗೆ ತುಂಬಾ ಮೋಸ ಮಾಡ್ಬಿಟ್ಟ. ಮತ್ತೆ ಅವನೇ ನಿಂತ್ಕೊಂಡು ಎಲ್ಲ ಮದ್ವೆ ಮಾಡ್ದ ನನ್ನ ಮಗಳಿಗೆ. ಮಾಡ್ಬಿಟ್ಟು ಆಮೇಲೆಯಿಂದ ಒಂದು 8-10 ದಿವಸ ಕೂಡ ಚೆನ್ನಾಗಿರ್ಲಿಲ್ಲ. ನನ್ನ ಮಗಳು ಬೇರೆ ಡೈವರ್ಸ್ ಆಯ್ತು. ಡೈವರ್ಸ್ ಆಗಿಲ್ಲ, ಅವರೇ ಹೋಗಿದ್ದಾರೆ. ಆಮೇಲೆ ಏನೋ ಕಷ್ಟಪಟ್ಟು ಬೇರೆ ಕಡೆಯಲ್ಲಿ ಒಂದು ಮನೆ ತಗೊಂಡು ಆ ಮನೆಗೂ ಯಾರು ಬಾಡಿಗೆಗೆ ಬರ್ತಾ ಇಲ್ಲ ಸ್ವಾಮಿ. ನಮ್ಗೆ ಯಾರು ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಇರೋದು. ತುಂಬಾ ತೊಂದರೆ ಒಳಗಿದ್ದೀನಿ. ಚಿಂತೆ ಮಾಡಬೇಡ ತಾಯಿ. ಅಲ್ಲಮ್ಮ, ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಮದುವೆ ಹೇಗೆ ಡೈವರ್ಸ್ ಆಯ್ತು? ಯಾತಕ್ಕಾಗಿ ಇಬ್ರು ಒಬ್ರಿಗೊಬ್ರು ಇನ್ನ ಡೈವರ್ಸ್ ಆಗಿಲ್ಲ ಸ್ವಾಮಿ, ಅವರೇ ಡೈವರ್ಸ್ ಹಾಕಿದ್ದಾರೆ. ಅವರು ಡೈವರ್ಸ್ಗೆ ಹಾಕಿದ್ರು ಸಹಿತ ಏನಾದ್ರು 4-6 ಜನ ದೊಡ್ಡವರು ಕೂತ್ಕೊಂಡು ಅದನ್ನು ಸಮಂಜಸವಾಗಿ ಸರಿತಿದ್ದತಕ್ಕಂಥದ್ದು ಬಹಳ ಒಳ್ಳೇದಲ್ವಮ್ಮ? ಅದು ಮಾಡ್ದ ಸ್ವಾಮಿ. ಅವನು ತಂಗಿ ಬೇರೆ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು, ಅದರಿಂದ ಅದು ಬರಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳ್ದ ಸ್ವಾಮಿ. ಇರ್ಲಿ ಅಮ್ಮ, ಈ ಬಾಧೆಗಳಿಂದ ನೀವು ಮುಕ್ತರಾಗಿ, ನೀವು ನೆಮ್ಮದಿಯಾಗಿ, ನೀವು ಸಂತೋಷವಾಗಿರ್ಬೇಕಾದ್ರೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ, ನಂಜುಂಡೇಶ್ವರನಿಗೆ ಸ್ವಲ್ಪ ಉಪ್ಪು ಮತ್ತೆ ಬೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿ. ಇದು ಒಂದು 11 ಸೋಮವಾರ ಮಾಡಿ. ಉಪ್ಪು ಬೆಲ್ಲ ಶಿವನ ದೇವಸ್ಥಾನಕ್ಕೆ, ನಂಜುಂಡೇಶ್ವರನಿಗೆ ಕೊಡಿ. ಸಾಧ್ಯವಾದರೆ ನಿಮ್ಮ ಮಗಳು ನೀವು ಇಬ್ರು ಸಹಿತ ಹೋಗಿ ಒಂದು ಸಮುದ್ರ ಸ್ನಾನ ಮಾಡಿ ಬನ್ನಿ. ಸಮುದ್ರ ಸ್ನಾನ ಮಾಡೋದ್ರಿಂದ ಕೆಲವು ಋಣಬಾಧೆಗಳು ಹರಿದೋಗುತ್ತೆ, ಮನಸ್ಸು ಶಾಂತಿ ಸಿಗುತ್ತೆ, ಹಾಗೆ ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಚೇತರಿಕೆ ಬರುತ್ತೆ. ನನಗೆ ತುಂಬಾ ಆರೋಗ್ಯ ಬೇರೆ ಸರಿ ಇಲ್ಲ ಸ್ವಾಮಿ. ಅದಕ್ಕೆ ಅಮ್ಮ, ನೀವು ಸಮುದ್ರ ಸ್ನಾನ ಮಾಡಿ ತಾಯಿ, ಖಂಡಿತ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಮಗಳಿಗೆ ಹೇಳಿ, ಅವಳ ದಾಂಪತ್ಯ ಜೀವನ ಕೊಡ್ತೀನಿ ಸ್ವಾಮಿ. ಮತ್ತೆ ಈಗ ಮನೆಗೆ ಆ ಗೋಡನ್ಗೆ ಯಾರು ಬಾಡಿಗೆ ಬರ್ತಾ ಇಲ್ಲ, ಅದು ಸೌತ್ ಫೇಸ್ ಒಳಗಿದೆ. ಮತ್ತೆ ಇನ್ನೊಂದು 30-40 ಜಾಗನ ಅದನ್ನ ಅವನೇ ನೋಡ್ಬಿಟ್ಟು ತಗೊಂಡಿದ್ದು. ಆಮೇಲೆ ಅದನ್ನ ನನ್ನ ಹೆಸರು ಬರ್ಸಿದ್ದ. ಆ ಜಾಗನೂ ಸಿಗ್ತಾ ಇಲ್ಲ, ಆ ಜಾಗ ಎಲ್ಲೈತೆ ಅಂತ ಗೊತ್ತಿಲ್ಲ. ಎಲ್ಲ ತುಂಬಾ ಮೋಸ ಆಗ್ಬಿಟ್ಟಿದೆ ಸ್ವಾಮಿ ನನ್ಗೆ. ಅಮ್ಮ ಇರ್ಲಿ, ಫಸ್ಟ್ ನಿಮ್ಮ ಮಗಳಿಗೆ ಕರೆ ಕೊಡಿ, ಅವ್ರನ್ನ ಮಾತಾಡ್ತೇನೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ಮಗು, ಹೇಳಮ್ಮ. ನಿಮ್ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ಕಾರಮ್ಮ. ಯಾಕೆ ಮಗು ಸಂಸಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ಯಾ? ಇಲ್ಲ ಗುರುಜಿ, ಅದು ನಂದ್ರಲ್ಲಿ ಏನು ತಪ್ಪಿರ್ಲಿಲ್ಲ. ಅವ್ರು ಮಾಡಿದೆ ಆಸ್ತಿಯನ್ನ ನನ್ನ ಹೆಸರಿಗೆ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಆಸ್ತಿಯನ್ನ ತಗೊಂಡು ನೀನ್ ಇರ್ಬೇಡ, ನೀನು ಅವ್ರ ಜೊತೆ ಸರಿಗಿಲ್ಲ, ಹಂಗೆ ಹಿಂಗೆ ಅಂತ ಅನ್ಬಾರ್ದು ಮಾತೆಲ್ಲ ನನ್ಗಂದಿ ತುಂಬಾ ಚಿತ್ರಹಿಂಸೆ ಕೊಟ್ಟಿ ನನ್ನ ಓಡಿಸ್ಬಿಟ್ರು ಗುರುಜಿ. ಎಷ್ಟು ವರ್ಷ ಆಯ್ತಮ್ಮ ಮದುವೆ? 5 ವರ್ಷ ಆಯ್ತು ಗುರುಜಿ. ಏನಮ್ಮ 5 ವರ್ಷಕ್ಕೆ ನೀನ್ ಹೊರಗಡೆ ಬಂದ್ರೆ ನಿನ್ ಜೀವನದ ಕಥೆ ಇಲ್ಲ ಗುರುಜಿ, ಅವರು ನಮ್ಮ ಮನೆಯಲ್ಲೇ ಇದ್ದಿದ್ದು. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ಕೊಟ್ಟಿ ಮದುವೆ ಮಾಡಿದ್ರು. ಗಂಡ್ಮಕ್ಳಿಲ್ಲ ಅಂತ ಗಂಡ್ಮಗ ಅಂದ್ರೆ ಗಂಡ್ಮಗುವಾಗಿರ್ಲಿ ಅಂತ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾವ ಎಲ್ಲ ಸೇರ್ಕೊಂಡು ಅವ್ರ ಜೊತೆ ಇರೋದ್ ಬೇಡ, ಅವ್ರ ಆಸ್ತಿ ನಮಗ್ ಕೊಟ್ಟಿಲ್ಲ, ನೀನ್ ಇರ್ಬೇಡ ಹೋಗು ಅಂತ ಹೇಳಿ ಇನ್ನೊಬ್ಳಿಗೆ ಕೊಟ್ಟಿ ಮದ್ವೆ ಮಾಡಿ ಅವ್ರ ಡೈವರ್ಸ್ಗೆ ಎಲ್ಲದಕ್ಕೂ ಹೋಗಿದ್ದಾರೆ ಗುರುಜಿ. ನಾನು ಒಂದ್ MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಅಕ್ಕಪಕ್ಕ ಕೂಡ ಯಾರು ಇಲ್ಲಿ ನನ್ ಜೊತೆನಲ್ಲಿ ಇರೋರೇ ನಮಗ್ ಸರಿ ಇಲ್ಲ. ಆದ್ರೆ ನನ್ ಕಂಪ್ನಿನಲ್ಲಿ ಮಾತ್ರ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಗುರುಜಿ. ನೋಡಮ್ಮ, ಭಗವಂತ ಒಂದಲ್ಲ ಒಂದ್ ಕಡೆ ಎಲ್ಲರೂ ಸಹಿತ ನಮ್ಮ ಪರಿಸರದಲ್ಲಿ ಕೆಟ್ಟವರೇ ಇರಲ್ಲ. ಎಲ್ಲೋ ಒಂದ್ ಕಡೆ ನೆಮ್ಮದಿ ಕೊಡ್ತಿರ್ತಾನೆ, ಎಲ್ಲೋ ಒಂದ್ ಕಡೆ ಅದನ್ನ ಒಳ್ಳೇದು ಮಾಡ್ತಾನೆ. ಆದ್ರೆ ಇದೆಲ್ಲದಕ್ಕಿನ್ನ ನಿನ್ನ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಂಡು ಬದುಕುವಂತಹ ಒಂದು ಗಂಡು ಬೇಕು ತಾಯಿ. ನನ್ ಇವಾಗ್ಲೇ ತುಂಬಾ ಬೇಜಾರಾಗ್ಬಿಟ್ಟಿದೆ ಗುರುಜಿ. ನನ್ ಯಾರನ್ನ ನಂಬೋ ಪರಿಸ್ಥಿತಿನಲ್ಲೂ ಇಲ್ಲ. ಹಾಗಲ್ಲಮ್ಮ, ಈಗ ನಿನಗೆ ಧೈರ್ಯ ಇದೆ, ಈಗ ದುಡಿತಾ ಇದೆಯಾ, ಶಕ್ತಿ ಇದೆ. ಸ್ವಲ್ಪ ಆಲೋಚನೆ ಮಾಡು. ನೀನ್ ನಿಮ್ಮ ಅಮ್ಮನ ಸಹಾಯ ಮಾಡಿದಿರಾ, ನಿಮ್ಮ ತಾಯಿ ಜೊತೆ ನಿಲ್ದಿದ್ರೆ ನಿಮ್ಮ ತಾಯಿ ಗತಿ ಏನಾಗತ್ತೆ? ಹೌದು ಗುರುಜಿ. ಅದಕ್ಕಾದ್ರೂ ಗಂಡು ಬೇಕಮ್ಮ. ನೀನು ಒಳ್ಳೆ ಮನಸ್ಥಿತಿಯಿಂದ ನೀನೊಂದು ಕೆಲಸ ಮಾಡು. 9 ಭಾನುವಾರ ರಾಹುಕಾಲದಲ್ಲಿ 1 ಇಡಿಯಷ್ಟು ಉದ್ದಿನ ಬೇಳೆನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡು. ಆಯ್ತು ಗುರುಜಿ. ಮತ್ತೆ ಸಾಧ್ಯವಾದ್ರೆ ಒಂದ್ಸತಿ ತಾಯಿ ಜೊತೆ ಹೋಗಿ ಸಮುದ್ರ ಸ್ನಾನ ಮಾಡಿ ಬನ್ನಿ, ಕೆಲವು ಋಣಬಾಧೆ ಹರಿಲಿ. ಆದ್ರೆ ನೀನು ಬಹಳ ಅದೃಷ್ಟವಂತ ಇದೆಯಾ. ಇಲ್ಲಿವರೆಗೂ ನೀನ್ ಏನ್ ನೋವು ನೋಡಿದ್ಯೋ, ಯಾವ ಕಷ್ಟಗಳಲ್ಲಿದ್ಯೋ, ಆ ಕಷ್ಟಗಳಿಂದ ಮುಕ್ತಿ ಆಗ್ಲಿಕ್ಕೆ, ಅದರಿಂದ ಹೊರಬರ್ಲಿಕ್ಕೆ ನಿನ್ನಲ್ಲೇ ಆದಂತಹ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಇರ್ತಕ್ಕಂಥದ್ದು ನಿನ್ನ ಸ್ವರತರಂಗದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನೀನ್ ಹೆಚ್ಚು ದೇವಿನ ನಂಬ್ತೀಯ, ಅದರಲ್ಲಿ ದೇವಿನ ಹೆಚ್ಚು ಆರಾಧನೆ ಮಾಡ್ತೀಯ.
ಹೌದು ಗುರುಜಿ. ಸದಾಕಾಲ ಆ ತಾಯಿನ ಆರಾಧನೆ ಮಾಡೋದ್ರಿಂದ ಅವಳು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಅದೇ ಪ್ರಕಾರವಾಗಿ ನಿನ್ನ ಎಡಭಾಗ ತೊಡೆ ಮೇಲೆ ಸಹಿತ ನಿಂಗೆ ಒಂದು ಕಪ್ಪು ಮಚ್ಚೆ ಆಧಾರ ಇದೆ. ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಆ ಕಪ್ಪು ಮಚ್ಚೆ ಆಧಾರ ಪ್ರಕಾರ ನಿನ್ನ ಭವಿಷ್ಯತ್ತು ಸಾಕಷ್ಟು ಉಜ್ವಲವಾಗುತ್ತೆ. ಆದರೆ ಇನ್ನು 5 ತಿಂಗಳು ನೀನು ಕಾಯಬೇಕಾಗತ್ತೆ. ಆ 5 ತಿಂಗಳೊಳಗಾಗಿ ಇಷ್ಟೆಲ್ಲ ಅನುಷ್ಠಾನಗಳನ್ನು ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಯಶಸ್ಸಿನ ಹಾದಿ ನಿಂದು. ಆಯ್ತು ಗುರುಜಿ. ಆದರೆ ನೀನು ನಗ್ನಗ್ತಾ ಇರಬೇಕು, ಒಳ್ಳೆ ತೀರ್ಮಾನ ತಗೋಬೇಕು, ಒಳ್ಳೆ ವಿದ್ಯಾವಂತೆ, ನೀನು ಜ್ಞಾನವಂತೆ ಇದೆಯಾ. ನಿನ್ನಲ್ಲಿ ಅವಿದ್ಯಾವಂತೆ ಆಗಿದ್ದು ಏನೋ ಭಯ ಇದ್ದರೆ ಬೇಡಪ್ಪ ಅನ್ಬೋದಾಯ್ತು. ನೀನು ವಿದ್ಯಾವಂತೆ, ಇನ್ನು ಮುಂದೇನಾದರೂ ನಿನ್ನ ತೀರ್ಮಾನ ನೀನು ತಗೋ. ಹೌದು ಗುರುಜಿ. ಇನ್ನ ಒಂದ್ ಏನ್ ಗೊತ್ತಾ ಗುರುಜಿ, ನಾನು ಇಷ್ಟು ಧೈರ್ಯವಾಗಿರೋದ್ರಿಂದಾನೇ ನಮ್ಮಮ್ಮ ಒಂದ್ ಸ್ವಲ್ಪ ಸಮಾಧಾನವಾಗಿರೋದು. ನಾನು ಒಬ್ಳು ಧೈರ್ಯ ಇಲ್ಲ ಅಂದಿದ್ದಿದ್ರೆ ಅವರೆಲ್ಲ ನಮ್ನ ಸಾಯಿ ಅಂತಾರೆ. ನಾನು ಏನ್ ತಪ್ಪು ಮಾಡಿದೀನಿ ಗುರುಜಿ ನಾನು ಸಾಯಕ್ಕೆ? ಅಮ್ಮ, ಸ್ವತಂತ್ರ ನೋಡಮ್ಮ, ಪ್ರತಿಯೊಬ್ಬರು ಸಹಿತ ತಾಯಿ ಗರ್ಭದಿಂದ ಹೊರಬಂದ ಮೇಲೆ ಇನ್ನೊಬ್ಬರು ಮಾತಿರಂತೆ ನಾವು ಸಾಯ್ತಕ್ಕಂಥದ್ದಲ್ಲ. ಹುಟ್ಟು ಸಾವು ಅಂತಕ್ಕಂಥದ್ದು ಯಾರೊಬ್ಬರು ಸ್ವಂತವೂ ಅಲ್ಲ, ಯಾರೋ ಬೇಕು ಅಂತ ಬರ್ತಕ್ಕಂಥದ್ದಲ್ಲ. ಅದು ಅವನು ಕರೆದಾಗ ನಾವು ಹೋಗ್ಬೇಕು. ಯಾರೋ ಅವಿದ್ಯಾವಂತರು ನಿನ್ನ ಬಗ್ಗೆ ಈ ತರ ಕೇವಲ ಮಾತಾಡ್ತಾರೆ ಅಂತ ಇದು ಯಾವುದು ತಲೆ ಹಾಕೋಬೇಡ. ನಿನಗೆ ಎಲ್ಲಿ ನೆಮ್ಮದಿ ಇರುತ್ತೆ, ಎಲ್ಲಿ ಸುಖ ಸಂತೋಷ ಇರುತ್ತೆ, ನಿಮ್ಮ ತಾಯಿನೂ ಸಹಿತ ಆ ಭಾಗದಲ್ಲಿ ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊ. ನೀನು ನಗ್ನಗ್ತಾ ಇರು, ಅಮ್ಮನ್ನು ಚೆನ್ನಾಗಿ ನೋಡ್ಕೊ. ಸರಿ ಗುರುಜಿ. ನಮ್ಮ ಸೈಟ್ ಸಿಗುತ್ತಾ ಗುರುಜಿ? ಖಂಡಿತ ಸಿಗುತ್ತಮ್ಮ. ನಿನಗೇನು ಕಿಂಚಿತೂ ಲೋಪ ಆಗಲ್ಲ. ನಿನ್ನಲ್ಲಿ ಆ ಶಕ್ತಿ ಇದೆ, ಎಲ್ಲವೂ ಸಹಿತ ನಿನಗೆ ಸಿದ್ಧಿ ಆಗತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ದಿವ್ಯಾಲ್ ಅವರ? ಹೌದು, ಯಾರು ಮಾತಾಡ್ತಿರೋದು? ನಾನು ಬೈಲಹೊಂಗಲಿಂದ ಮಾಂತೇಶ್ ಶಾಸ್ತ್ರಿಗಳಂತ ಮಾತಾಡೋದು. ಓ ಗುರುಗಳೇ, ನಮಸ್ಕಾರ. ಹೇಗಿದ್ದೀರಾ? ನಮಸ್ತೆ. ಹಾ, ಚೆನ್ನಾಗಿದ್ದೀನಿ. ತಾವು ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ ಗುರುಗಳೇ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಗುರುಗಳಿಗೆ ಪ್ರಣಾಮಗಳು. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ಬೈಲಹೊಂಗಲಿಂದ ಮಾಂತೇಶ್ ಶಾಸ್ತ್ರಿಗಳು ಮಾತಾಡೋದು. ವಿಶೇಷ ಏನಪ್ಪಾ ಅಂದ್ರೆ, ಚಂಡಿ ಚಾಮುಂಡಿಯಾಗಿ ರಕ್ತ ಬೀಜ ಹಾಗೂ ಮಹಿಷಾಸುರನಂತ ಮಹಾ ರಕ್ಕಸರನ್ನ ಸಂಹರಿಸುವುದಕ್ಕಾಗಿ ಪಾರ್ವತಿಯು ಆದಿಶಕ್ತಿ ಅವತರಿಸಿದಳು ಯಾಗ್ಯೋ, ಅದೇ ರೀತಿ ಮಾನವನ ಕಷ್ಟ ಕಾರ್ಪಣ್ಯಾದಿಗಳನ್ನ ಹೋಗಲಾಡಿಸ್ಲಿಕ್ಕೆ ನಿಮ್ಮಂತ ಗುರುಗಳು ಇರೋದು ಬಹಳಷ್ಟು ಅವಶ್ಯಕತೆ ಈಗಿನ ಒಂದು ಕಾಲದಲ್ಲಿ ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಯನ್ನು ಬಯಸ್ಕೊತಾ ಇದ್ದೇನೆ. ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಜೀವನದಲ್ಲಿ 2 ಕಣ್ಣುಗಳು. ಒಂದು, ನನಗೆ ದೀಕ್ಷಾ ಕೊಟ್ಟಿರ್ತಕ್ಕಂತ ಹುಕ್ಕೇರಿ ಪರಮ ಪೂಜ್ಯರು. ಇನ್ನು ಪಡೆದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಮಹರ್ಷಿ ಆನಂದ ಗುರುಜಿಯವರು ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಈ ಕನ್ನಡವನ್ನು ಬಿಟ್ಕೊಂಡು ತಾವು ಜಿ ಕನ್ನಡಕ್ ಬಂದ್ರು ಕೂಡ ನಿಮ್ಮ ಮೇಲ್ಗಡೆ ಇಟ್ಟಿರ್ತಕ್ಕಂತ ಏನು ಅಭಿಮಾನ ಅಥವಾ ಗೌರವ ಇದೇನಿದೆಯಲ್ಲ ಎಂದಿಗೂ ಕೂಡ ಕಡಿಮೆ ಆಗದೇ ಇರ್ತಕ್ಕಂತ ಒಂದು ಸಂದರ್ಭ. ಯಾಕೆಂದ್ರೆ ದೇವಿಯ ಒಂದು ಪರಮಾವತಾರವನ್ನ ತಾವು ಎಲ್ಲರಿಗೂ ಕೂಡ ತಿಳಿಸ್ಕೊಡುವುದರ ಜೊತೆಗೆ ಪ್ರತಿಯೊಬ್ಬ ಮಾನವನಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಾದಿಗಳನ್ನ ತಮ್ಮ ಒಂದು ಸಲಹೆಯ ಮುಖಾಂತರವಾಗಿ ತಾವೇನ್ ಪರಿಹಾರ ಮಾಡ್ತಿರಲ್ಲ, ಅದು ಎಲ್ಲರಿಗೂ ಕೂಡ ಒಂದು ಅವಶ್ಯಕತೆ ಉಳ್ಳುವಂತ ಒಂದು ಸಂಗತಿಯಾಗಿರುವುದರಿಂದ ನಾವೆಲ್ಲ ಏನನ್ನ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಅಂದ್ರೆ, ನಮಗ್ ಪರಿಹಾರಾದಿಗಳನ್ನ ತಿಳಿಸ್ಕೊಡ್ತಕ್ಕಂತ ಗುರುಗಳಿಗೆ ಆ ದುರ್ಗಾ ಪರಮೇಶ್ವರಿ ಶಾಶ್ವತವಾಗಿರ್ತಕ್ಕಂಥ ಒಂದು ಆಯುಷ್ಯ, ಆರೋಗ್ಯ, ಅದರ ಜೊತೆಗೆ ತಾವು ಇನ್ನೂ ಹೆಚ್ಚಿನ ಒಂದು ಭಕ್ತರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಯನ್ನು ಬಯಸ್ಕೊತಾ ಇದ್ದೇನೆ ಗುರುಗಳೇ. ಒಳ್ಳೇದಾಗ್ಲಿಪ್ಪ. ಯಾಕಂದ್ರೆ ತಾವು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಸಲಹೆಗಳು, ಯಾಕಂದ್ರೆ ನೀವು ಕೂಡ ಬೈಲಹೊಂಗಲಕ್ಕೆ ಆಗಮಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೀವು ಬಂದು ಹೋದಾಗಿನಿಂದಲೂ ಕೂಡ ಬಹಳಷ್ಟು ಜನ ಈ ದೇವಿಯ ಒಂದು ಆರಾಧನೆ ಮಾಡ್ತಕ್ಕಂತ ಜನ, ಯಾಕಂದ್ರೆ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ನಾವು ವಿಶೇಷವಾಗಿ ಮಹರ್ಷಿ ಸಾಂತ್ವನವನ್ನು ಬಹುಶಃ ಕರೆ ಕಟ್ಟಾಯ್ತು ಅಂತ ಭಾವಿಸ್ತೇನೆ. ಗುರುಗಳೇ, ನಿಮ್ಮಂಥವರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೆ ನಮ್ಮ ಸುಕೃತ ಅಂತ ಭಾವಿಸ್ತೇನೆ. ಯಾಕಂದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹುಕ್ಕೇರಿ ಗುರುಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಶುಭ ಆಶೀರ್ವಾದವನ್ನ ನೀಡಿದ್ದಾರೆ. ಹಾಗಾಗಿ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಭಕ್ತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹೀಗೆ ಸದಾಕಾಲ ನಿಮ್ಮಂತಹ ಮಹಂತ ಸಂತರ ಒಂದು ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕಾರ್ಯಕ್ರಮದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಅಲ್ವೇ ಗುರುಜಿ? ಖಂಡಿತ ತಾಯಿ, ಹೌದಮ್ಮ. ಖಂಡಿತ. ಬಹುಶಃ ಹುಕ್ಕೇರಿ ಮತ್ತು ಬೈಲಹೊಂಗಲಕ್ಕೆ ತಾವು ಹೋದಾಗ ನಿಮ್ಗೆ ಸಿಕ್ಕಂತಹ ಒಂದು ರೆಸ್ಪಾನ್ಸ್ ಬಹುಶಃ ಮಾತಿನಲ್ಲಿ ಹೇಳಿದ್ರೆ ಸಾಲದು ಅಂತ ಭಾವಿಸ್ತೇನೆ. ಅಲ್ವೇ ಗುರುಜಿ? ಎಲ್ಲವೂ ನನ್ನ ಅಭಿಮಾನಿ ದೇವರುಗಳು ನೋಡಿದ್ದಾರೆ. ಹೌದು. ಇಲ್ಲಿ ನಾನು ಏನು ಹೇಳಬೇಕಾದ್ದಿಲ್ಲ. ಯಾಕೆಂದ್ರೆ ನಾವು ಬಂದಂತಹ ಒಂದು ಹಾದಿ ಎಲ್ಲವೂ ಸಹಿತ ನನ್ನ ಆತ್ಮೀಯರೊಂದಿಗೆ ಅವ್ರ ಜೊತೆಲಿ ನಾನಿರೋದ್ರಿಂದ ಪ್ರತಿಯೊಬ್ಬರ ಮನಸ್ಸಲ್ಲೂ ನಾನಿದ್ದೇನೆ ಅನ್ನೋದು ನನಗಂತೂ ಬಹಳ ಸಂತೋಷ ಇದೆ. ಖಂಡಿತ ಹೌದು ಗುರುಜಿ. ಹಾಗೆ ಗುರುಜಿ, ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ವರ ಜ್ಯೋತಿಷ್ಯ, ದರ್ಪಣಾಂಜನ, ಪಂಚಾಂಗ ಶ್ರವಣ, ವನಸಿರಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತೀರಾ.
ವಿದ್ಯಾರ್ಥಿಗಳಿಗೆ ನೀವು ಮಂತ್ರವನ್ನ ಉಪದೇಶಿಸಿದ್ದು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇತ್ತೀಚೆಗಷ್ಟೇ ಎಕ್ಸಾಮ್ಸ್ ಮುಗೀತು, ಅದಕ್ಕೆ ಬಹಳ ಉಪಯೋಗ ಆಗಿದೆ ಅಂತ ಹೇಳ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ನೀವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀರಾ ಮಹತ್ತರವಾದ ಮಾಹಿತಿಯನ್ನ ಅಂತ ಭಾವಿಸ್ತೇನೆ ಗುರುಜಿ. ಇಂದಿನ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡುವಂತು. ಹೀಗೆ ಸದಾಕಾಲ ನಮ್ಮೆಲ್ಲರನ್ನ ಸನ್ಮಾರ್ಗದೆಡೆಗೆ ಸೆಳೆದೊಯ್ಬೇಕು ಅಂತ ಸಮಸ್ತ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ ಧನ್ಯವಾದಗಳು ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ಕಾರಮ್ಮ. ಅಭಿಮಾನಿ ದೇವರುಗಳಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಅದರಲ್ಲೂ ಸಂಕಷ್ಟಹಾರ ಮಹಾಗಣಪತಿ ಇವತ್ತು ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಮೊದಲನೇ ದಿವಸ ವಿಶೇಷವಾಗಿ ನಾವು ಆಚರಣೆ ಮಾಡೋ ಈ ಗಣಪತಿಯ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರೂ ನಗನಗ್ತಾ ಇರಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸ್ತೇನೆ.